enhance antioxidant enzymes in the body. Okay. ಇದು 4 ಅಷ್ಟ ನನಗೆ ನೆನಪದಾವ ಅಷ್ಟು ಹೇಳಿದೆ. ಟೂತ್ ಪೇಸ್ಟ್ ಅಂದ್ರೆ ಇದು ಇದರಲ್ಲಿ health combined when it comes to oral health alla yes Simmer can help combat dental caries, gum disease, mollular calculus, erosion, dental hypersensitivity when combined with a healthy lifestyle like using your teeth sensibly, eating twice daily and consulting a dentist when needed. Yes, Simmer offers 3 active herbals such as clove, neem, mint extract. Active ingredients in neem as a Simmer has been shown to exhibit strong antibacterial, antifungal, antiviral, anti-inflammatory and antioxidant properties in hydrated silica in Simmer may help remove dental plaque for shimmering experiences. Okay. ಕಲ್ಪನಾ ಅವ್ರೆ ಮಾತಾಡ್ತೀರಣ್ಣ? ಹ್ಞೂನ್ರಿ ಅಶೋಕಣ್ಣ, ನನಗ ಇದು ಅಂದ್ರೆ ಮ್ಯಾಗ್ನೆಸ ಬುಕ್ ಬಂದದ್ರಿ. ಹಲೋ, ಪೇಸ್ಟ್ ಬಂದದ್ರಿ. ಹಾ, ಎಂಪವರ್ ಬುಕ್ ಅಂಡ್ ಪೇಸ್ಟ್ ಬಂದದ್ರಿ. ಆಮೇಲೆ ಆಂಟಿ ಆಕ್ಸಿಡೆಂಟ್ ಜ್ಯೂಸ್ ಬಂದದ. ಹಾನ್ರಿ, ಮತ್ತೆ ಅದು ಇನ್ನೊಂದೇನು ಬಂದಿಲ್ಲ. 2 ಐಟಮ್ ಬಂದಾವು. ಅಂಡ್ ಬುಕ್, ಎಂಪವರ್ ಬುಕ್ 3 ಬಂದು. ಮತ್ ನಿಮಗೆ ಇನ್ನೂ ಹ್ಯಾಂಡ್ ವಾಶ್ ಬಂದಿಲ್ಲ? ಇಲ್ರಿ, ಬಂದಿಲ್ಲ. ಸೊ ಯಾವ್ಯಾವ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರೀಗ? ಈಗ ಅವೆರಡನ್ನು ಯೂಸ್ ಮಾಡ್ಲಿಕ್ಕತ್ತೇವ್ರಿ. ಪೇಸ್ಟ್ ಅಂಡ್ ಆಂಟಿ ಆಕ್ಸಿಡೆಂಟ್ ಜ್ಯೂಸ್ ತಗೋತೇವಿ ಡೈಲಿ, ಟ್ವೈಸ್ ಅ ಡೇ. ಆಮೇಲೆ ಅದು ಯುಟೆರಸ್ ಒಂದು ಹಾಕಿದ್ರಲ್ಲ ಅಶೋಕಣ್ಣ, ಅದ್ರದ್ದು ಏನೋ ಒಂದು, ಅದನ್ನ ನಾನ್ ತಗೋಬೇಕು ಅನ್ಕೊಂಡಿದ್ದೀನ್ರಿ. ತರಿಸ್ತೀನಿ ಅದನ್ನ. ಹೌದೌದು, ಪ್ರತಿಯೊಬ್ರು ಹೆಣ್ಮಕ್ಳು ಅದನ್ನ ತಗೊಳಬೇಕು. ಅದು ಯಾಕಂದ್ರೆ ಹೆಣ್ಮಕ್ಳಿಗೆ ಏನೋ PCOD ಪ್ರಾಬ್ಲಮ್ಸ್ ಇರ್ತಾವು, ಅವೆಲ್ಲ ಸಾಲ್ವ್ ಆಗ್ಲಿಕ್ಕೆ, ಹಾರ್ಮೋನಿಕ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗ್ಲಿಕ್ಕೆ ಅದು ಬಹಳ ಉಪಯೋಗ ಆಗ್ತದ. ಅದಕ್ಕೆ ಪ್ರತಿಯೊಬ್ರು ಹೆಣ್ಮಕ್ಳು ಅದನ್ನ ತಗೊಳಬೇಕು. ಅದನ್ನ ಡಾಕ್ಟರ್ ಸಜೆಷನ್ ಏನ್ ತಗೊಳೋದ್ ಬೇಡ ಅದಲ್ರಿ? ಇಲ್ಲ, ಇವಕ್ ಯಾವಕ್ಕೂ ಡಾಕ್ಟರ್ ಸಜೆಷನ್ ಇಲ್ಲ. ಈಗ ಇವೆಲ್ಲ ಏನವಲ್ರಿ, ಇವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅವ. ಹಿಂಗಾಗಿ ಹೆಲ್ತ್ ಗೆ ಇಂಪ್ರೂವ್ಮೆಂಟ್ ಆಗ್ತದ. ಸಾಕಷ್ಟು ರಿಸರ್ಚ್ ಮಾಡಿದ್ದದ. ಸೊ ಡಾಕ್ಟರ್ಸ್ ಏನು ರೋಲ್ ಯಾವಾಗ ಬರ್ತದ? ನಾವು ಆರಾಮಿಲ್ದಾಗ ಅವ್ರ ಹತ್ರ ಹೋಗ್ತೀವಿ ಅಂದ್ರೇನು, ಅವ್ರದ್ದು ಡಾಕ್ಟರು ದೇ ಕಮ್ ಅಂಡರ್ ಸಿಕ್ನೆಸ್ ಇಂಡಸ್ಟ್ರಿ. ನೀವು ಸಿಕ್ ಆದಾಗ ಡಾಕ್ಟರ್ ಹತ್ರ ಹೋಗ್ತೀರಿ, ಅವಾಗ ಅವ್ರದ್ದು ದೇ ಕಮ್ ಇನ್ ಟು ಪಿಕ್ಚರ್. ನಾವೇನಂತೇವಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ನಮ್ದು ಸಿಕ್ನೆಸ್ ಇಂಡಸ್ಟ್ರಿ ಅಲ್ಲ, ನಮ್ದು ವೆಲ್ನೆಸ್ ಇಂಡಸ್ಟ್ರಿ. ನಮ್ ಇಂಡಸ್ಟ್ರಿ ಒಳಗೇನು, ಟೇಕ್ ಆಲ್ ದ ಕೈಂಡ್ ಆಫ್ ಪ್ರಿಕಾಷನ್ಸ್ so that you don't have to go to doctor at all. ನೀವು ಡಾಕ್ಟರ್ ಹತ್ರ ಕೇಳಿದ್ರೆ, ಬೇಡ ಅದು ಬೇಡ ಇದು ನೀವು ತಗೋಬೇಡ್ರಿ ಯಾವ್ದು, ಹಿಂಗ ನೀವು ಸಿಕ್ ಹಾಕೋತ ಇರ್ರಿ, ನಮ್ಮಲ್ಲಿ ಬರ್ಕೋತ ಇರ್ರಿ, ಅಂದ್ರ ನಮ್ಗೆ ಇನ್ಕಮ್ ಬರ್ತದ. ನೀವು ಸಿಕ್ಕ ಆಗ್ಲಿಲ್ಲ ಅಂದ್ರ, ಬಿಮಾರ್ ಆಗ್ಲಿಲ್ಲ ಅಂದ್ರ, ಆರಾಮ ಇಲ್ಲ ಅಂತ ಆಗ್ಲಿಲ್ಲ ಅಂದ್ರ ನಮ್ಗೆ ಇಲ್ಲಿಂದ ಇನ್ಕಮ್ ಬರ್ಬೇಕು. ಅದಕ್ಕ ನೀವು ಸಿಕ್ ಹಾಕೋತ್ನ ಇರ್ರಿ ಅಂತಾರ ಅವರು. ಆಮೇಲೆ ಅಲೋಪತಿ ಒಳಗ ಕೆಲವು ಇದಕ್ಕ ಇನ್ನೂವರೆಗೂ 100% ಸಕ್ಸಸ್ ಸಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಕಿಡ್ನಿ ವಿಷಯದೊಳಗ ಇನ್ನೂ ಅವ್ರಿಗೆ 100% ಇಲ್ಲ ಅದ್ರೊಳಗ. ಅದಕ್ಕ ನಮ್ದು ವೆಲ್ನೆಸ್ ಇನ್ನರ್ಸ್ ಏನು, ಹೆಲ್ತ್ ಮೇಂಟೈನ್ ಮಾಡ್ರಿ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಫುಡ್ ಇಸ್ ದ ಮೆಡಿಸಿನ್.
ಹಂಗ ಇವೆಲ್ಲ ನಮ್ಮ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇರೋದ್ರಿಂದ ಮತ್ ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಇರೋದ್ರಿಂದ ಆರೋಗ್ಯ ನಮ್ದು ಸುಧಾರಿಸೋದು. ಅದಕ್ಕೆ ಅದನ್ನು ಒಂದು ತಗೊಳ್ರಿ, ಅದು ಯುಟೆರಿಕ್ ಕೇರು ಪ್ಲಸ್ ಅದನ್ನ ಕರ್ಕ್ಯೂಮಿನ್ ಏನ್ ಹೇಳಿದ್ನಲ್ಲ ನೀವು, ಅದು ಕರ್ಕ್ಯೂಮಿನ್ ಒಂದ್ ತಗೊಳ್ರಿ. ನಾನು ಸಹಿತ ದಿವಸ ತಗೋತಿರ್ತೀನಿ, ನನ್ನ ಹೆಂಡತಿಗೂ ಕೊಡ್ತೇನೆ, ಮಕ್ಕಳಿಗೂ ಕೊಡ್ತೇನೆ ಕರ್ಕ್ಯೂಮಿನ್. ಮಧ್ಯಾಹ್ನ ಊಟಾಗಿಂದ ಒಂದು, ರಾತ್ರಿ ಊಟಾಗಿಂದ ಒಂದು. ಅದಕ್ಕೆ ನೀವು ತಗೊಳ್ರಿ, ಅದರಿಂದ ಬಹಳ ಆರೋಗ್ಯ ಸುಧಾರಿಸ್ತದ. ಬಹಳ ರಿಸರ್ಚ್ ಆಗಿದ್ದದ ಕರ್ಕ್ಯೂಮಿನ್ ಮೇಲೆ. ಅಂದ್ರೆ ಇದು ಟರ್ಮರಿಕ್ ಪೌಡರ್, ಹಳದಿ, ಅದು ಬಹಳ ಪುರಾತನ ಕಾಲದಿಂದನೂ ಇಂಡಿಯಾದೊಳಗ ಫೇಮಸ್ ಅದ. ನಾವ್ ಹಾಕ್ತೇವಲ್ಲ ಅರ್ಶಿಣ ಪುಡಿ ಅಡಿಗೆ ಒಳಗ. ಅದಕ್ಕೆ ಅದನ್ನು ಒಂದ್ ತಗೊಳ್ರಿ, ಬಹಳ ಉಪಯೋಗ ಆಗ್ತದ. ನಿಮ್ದು ಆರೋಗ್ಯ ಸುಧಾರಿಸ್ತದ, ಡಾಕ್ಟರ್ ಬಿಲ್ ಕಡಿಮೆ ಆಗ್ತದ. ಓಕೆ, 3 ಮಂದಿ ಸಂತೋಷದಿಂದ ಅದ ಹೇಳಿದ್ನೆಲ್ಲ, ಈಗ ಆನ್ ಮಾಡೋ ಪರಿಸ್ಥಿತಿ ಒಳಗಿಲ್ಲ. ಓಕೆ, ಇವತ್ತ ನಾನು ಏನು ಬರ್ದಿದ್ದೆ ಅದನ್ನ ಓದಿ ಹೇಳ್ತೇನೆ ನಿಮ್ಗೆ. ಟು ಸಕ್ಸೀಡ್ ಇನ್ ದಿಸ್ ಮ್ಯಾಗ್ನೆಸಾ ಪ್ರಾಜೆಕ್ಟ್, ಸ್ಟಾರ್ಟ್ ಮೇಕಿಂಗ್ ಕಮಿಟ್ಮೆಂಟ್ಸ್ ಅಂಡ್ ಸ್ಟಾಪ್ ಮೇಕಿಂಗ್ ಸ್ಟೋರೀಸ್. ಲರ್ನ್ ಹೌ ಟು ಹ್ಯಾಂಡಲ್ ಪ್ರಾಸ್ಪೆಕ್ಟ್ಸ್ ಆಬ್ಜೆಕ್ಷನ್ಸ್ ಅಂತ ಬರ್ದಿದ್ದೆ. ಅಂದ್ರೆ ಏನದ ಇದ್ರೊಳಗ ನಾವೇನ್ ಮಾಡ್ಬೇಕು, ಈ ಪ್ರಾಸ್ಪೆಕ್ಟ್ಸ್ ಇರ್ತಾರಲ್ಲ ಅವ್ರ ಸಂಗಡ ನಾವು ನಮ್ದು ಪ್ರೆಸೆಂಟೇಶನ್ ಕೊಡೋದಿರ್ತದ. ಕೊಟ್ಟಿಂದ ಅವ್ರದ್ದು 108 ಅಬ್ಜೆಕ್ಷನ್ಸ್ ಬರ್ತಾವ. ಅವಾಗ ನಾವು ಅವನ್ನ ಒಂದೊಂದು ಹ್ಯಾಂಡಲ್ ಮಾಡ್ಬೇಕಾಗ್ತದ. ಅವ್ರಿಗೆ ಸಮಾಧಾನಕರವಾದ ಉತ್ತರ ಕೊಡಬೇಕಾಗ್ತದ. ಹಂಗಾದಾಗನ ಅದು ನಾವು ನಮ್ಮ ಟೀಮ್ನಾಗ ಅವ್ರು ಬರ್ತಾರ, ಮತ್ತ ಅವರು ರಿಜಿಸ್ಟ್ರೇಷನ್ ಮಾಡಿ ತಾವು ಸಹಿತ ಡಿಸ್ಟ್ರಿಬ್ಯೂಟರ್ ಅಂತ ಆಗ್ತಾರ. ನಮ್ ಟೀಮ್ ಬೆಳ್ಕೋತ ಹೋಗ್ತದ. ಸೊ ಈ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಏನದ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದ. ಇವ್ರಿಗೆ ಪ್ರಾಸ್ಪೆಕ್ಟ್ಸ್ ಗೆ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಕೊಡೋದು ಬಹಳ ಜರೂರಿ ಅದ. ಇದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಮತ್ತ ಸ್ಟೋರೀಸ್ ಯಾವ್ದು ಅಂದ್ರ, ನಾವು ಯಾವ ಪ್ರಾಸ್ಪೆಕ್ಟ್ಸ್ ಮಾತಾಡಿರಂಗಿಲ್ಲ, ನಮ್ಮಷ್ಟಕ್ ನಾವ ಅನ್ಕೋತೀವಿ, ಪ್ರಾಡಕ್ಟ್ ಇವೆಲ್ಲ ಕಾಸ್ಟ್ಲಿ ಅವಪ್ಪ, ಇದು ಸ್ಟೋರಿ ಇದು. ಆಮೇಲೆ ಅವ್ರ ಹತ್ರ ರೊಕ್ಕ ಇರಂಗಿಲ್ಲ, ಅವ್ರ ಹೆಂಗ್ ತಗೋಬೇಕು, ಇದು ನಿಮ್ ಸ್ಟೋರಿನ. ಹಿಂಗ ನೀವು 108 ಸ್ಟೋರಿ ಕ್ರಿಯೇಟ್ ಮಾಡಿ ನಿಮ್ಮ ಮನಸ್ಸಿನೊಳಗ ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡ್ತೀರಿ. ನಿಮ್ದು ಪ್ರಾಜೆಕ್ಟ್ ಮುಂದೆ ಹೋಗ್ಲಿಕ್ಕೆ, ನಿಮ್ ಟೀಮ್ ಡೆವಲಪ್ ಮಾಡ್ಲಿಕ್ಕೆ ನೀವು ಒಂದು ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋ ಬದ್ಲಿ ಇಂಥವೆಲ್ಲ ಹರ್ಡಲ್, ಅಡೆತಡೆಗಳನ್ನ ಹಾಕೋದ್ರಿಂದ ನಿಮ್ಮ ಟೀಮ್ ಡೆವಲಪ್ ಆಗಂಗಿಲ್ಲ. ಅದಕ್ಕ ಇಂಥವ್ ಸ್ಟೋರಿ ಮಾಡೋದು ಬಿಟ್ಟು ಬಿಡ್ರಿ. ಎದಕ್ಕೂ ಉಪಯೋಗ ಮುಟ್ಟಂಗಿಲ್ಲ. ನಿಮ್ಗ ಅದರಿಂದ ಹಾನಿ ಅದ, ಏನು ಫಾಯ್ದೆ ಇಲ್ಲ. ಆದ್ರೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಕಲಿಬೇಕು. ನೀವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ನಿಮ್ ಮಾಡೋ ಮುಂದ ಏನಾದ್ರೂ ನಿಮಗ ಅರ್ಥ ಆಗ್ಲಿಲ್ಲ, ಮುಂದೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಈ ಜೂಮ್ ಮೀಟಿಂಗ್ ನ್ಯಾಗ ಬಂದಾಗ ಹೇಳ್ರಿ, ನಾನು ಹಿಂಗ ಮಿಸ್ಟರ್ ರಮೇಶ್ ಅಂಬವ್ರಿಗೆ ಇವತ್ತ ಪ್ರೆಸೆಂಟೇಶನ್ ಕೊಟ್ಟೆ, ಅವ್ರು ಕೊಟ್ಟ ಹೊತ್ನ್ಯಾಗ ಅವರು ನನಗ ಈ ರೀತಿ ಪ್ರಶ್ನೆ ಕೇಳಿದ್ರು, ಅವಾಗ ನನಗ್ ಉತ್ತರ ಕೊಡ್ಲಿಕ್ ಆಗ್ಲಿಲ್ಲ, ನಾ ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂತಿಕೊಂಡು ಇಲ್ಲಿ ಜೂಮ್ ಮೀಟಿಂಗ್ ನ್ಯಾಗ ಬಂದಾಗ ಕೇಳ್ರಿ. ಇಲ್ಲ ನನಗ ಇಂಡಿವಿಜುವಲಿನೂ ಫೋನ್ ಮಾಡಿನೂ ಕೇಳ್ಬಹುದು. ಆವಾಗ ಈ ಜೂಮ್ ಮೀಟಿಂಗ್ ನಾಗ ಕೇಳಿದ್ರೆ ಏನಾಗ್ತದ, ಅದ ಸಮಸ್ಯೆ ಉಳ್ಕಿದವ್ರಿಗೂ ಇರ್ತದ. ಅದಕ್ ಒನ್ ಟೈಮ್ ಹೇಳ್ಬಿಟ್ನಿ ಅಂದ್ರೆ ಎಲ್ಲರಿಗೂ ಒಂದವರ್ ಪಟ್ಟಿಗೆ ಅರ್ಥ ಆಗ್ಬಿಡ್ತದ. ನನಗೆ ಇಂಡಿವಿಜುವಲಿ ಫೋನ್ ಮಾಡಿದ್ರೆ ಏನಾಗ್ತದೆ, ನೀವ್ ಮಾಡ್ತೀರಿ, ನೀವ್ ಮಾಡಿ ಅರ್ಧ ತಾಸಾಗಿಂದ ಅದ ವಿಷಯನ ಇನ್ನೊಬ್ಬ ಮಾಡ್ತಾನ, ಮತ್ತ ಅವ ಒಂದ್ ಅರ್ಧ ತಾಸ ಮತ್ತೊಬ್ಬ ಮಾಡ್ತಾನ, ಹಿಂಗಾಗ್ತದ. ಅದಕ್ಕ ಜೂಮ್ ಮೀಟಿಂಗ್ ನೊಳಗ್ ಕೇಳ್ರಿ, ಇಂತಿಂತಾವ್ ನಮ್ಮ ಅಬ್ಜೆಕ್ಷನ್ ಬರ್ಲಿಕ್ಕತ್ತಾವು ಅಂತ ತಿಳ್ಕೊಂಡು ಪ್ರಾಸ್ಪೆಕ್ಟ್ಸ್ ನಿಂದ. ಆಮೇಲೆ ನಾನು ಹೇಳಿದ್ದೆ, ಪ್ರಾಸ್ಪೆಕ್ಟ್ ಯಾರಪ್ಪ? ನಿಮ್ ಪ್ರಕಾರ ಯಾರ್ರಿ ಪ್ರಾಸ್ಪೆಕ್ಟ್? ಯಾರು ಪ್ರಾಸ್ಪೆಕ್ಟ್? ಯಾರು ಪ್ರಾಸ್ಪೆಕ್ಟ್ ಅಲ್ಲ? ಕಲ್ಪನಾ ಅವ್ರ, ನಿಮ್ಮ ಪ್ರಕಾರ ಯಾರು ಪ್ರಾಸ್ಪೆಕ್ಟ್ ಮತ್ ಯಾರು ಪ್ರಾಸ್ಪೆಕ್ಟ್ ಅಲ್ಲ? ಅಶೋಕಣ್ಣ, ಬರೇ ಕಟ್ಟಾಗಿ ಕನೆಕ್ಟಿಂಗ್ ಅಂತ ಬರ್ಲಿಕ್ಕತ್ತದ್ರಿ. ನೀವ್ ಮಾತಾಡಿದ್ದು ನಮಗ್ ಕೇಳಿಕತ್ತದ. ಅದ ಈಗ ಬಂತ್ರಿ, ಇಷ್ಟೊತ್ ತನಕ ಇರ್ಲಿಲ್ಲ. ಅದಕ್ಕ ನಿಮಗ್ ಕಾಲ್ ಮಾಡ್ಲಿಕ್ ಹೊರಟಿದ್ದೆ ನಾನು.
ಅದ್ ಬಂತು ಒಮ್ಮಿಕ್ಲೆ. ಹಾ ನಿಮ್ದು ಹ್ಞೂನ್ರಿ ವಿಡಿಯೋ ಇಷ್ಟೊತ್ ಇರ್ಲಿಲ್ಲ ಕನೆಕ್ಟಿಂಗ್ ಅಂತ ಬರ್ತಿದೆ. ನಿಮ್ದು ವಿಡಿಯೋ ಬೇಕಾದ್ರೆ ಬಂದಿಡ್ರಿ. ಇದ್ದೀನ್ರಿ. ಅಲ್ಲ ವಿಡಿಯೋ ಬಂದಿಡ್ರಿ. ಏನು ಇಲ್ರಿ. ಹ್ಮ್ ಹಾ ಬಂದದರಿ ಅದು ವಿಡಿಯೋನು ಬಂದದ. ಓಕೆ. ಮ್ಯೂಟ್ನು ಮಾಡೇನ್ರಿ ನಾನು. ಹಾ ಓಕೆ. ಹಾ ಓಕೆ. ಸೊ ಈಗ ನಮ್ದು ಏನ್ ಪ್ರಶ್ನೆ ಇದೆ ಅಂದ್ರೆ, ನಾ ಈಗ ಇದ್ರ ಬಗ್ಗೆ ಹೇಳಿದೆ, ಸ್ಟೋರಿ ಅಂದ್ರೇನು ಮತ್ತೆ ಅಬ್ಜೆಕ್ಷನ್ ಎರಡೂದ್ರದ್ದು ಅಂತರ ಏನದ ಅದನ್ನ ಹೇಳಿದೆ. ಅದು ನಿಮ್ಗ ಸರಿಯಾಗಿ ಕೇಳಿಸ್ಲಿಲ್ಲೇನೋ? ಇಲ್ರಿ ಕೇಳಿಲ್ಲ ನನಗ. ಸ್ಟಾಪ್ ಮೇಕಿಂಗ್ ಸ್ಟೋರೀಸ್ ಅಂದ್ರಲ್ರಿ. ಹಾ ಸ್ಟಾರ್ಟ್ ಮೇಕಿಂಗ್ ಅಂದ್ರಿ ಅದಷ್ಟಕ್ಕೆ ಅದಾದ ಕೂಡಲೇ ಕಟ್ ಆಗಿದ್ದು ಇಷ್ಟೊತ್ವರೆಗೂ ಕನೆಕ್ಟಿಂಗ್ ಅಂತ ಬರ್ತಿತ್ತು. ಲೀವ್ ಮೀಟಿಂಗ್ ಅಂತ ಬಂತು, ಮತ್ತೆ ತಾನೇ ಕನೆಕ್ಟಿಂಗ್ ಅಂತ ಬಂದು ನಿಮಗ್ ಕನೆಕ್ಟ್ ಆಯ್ತು. ಆಯ್ತು. ಈಗ ಇದು ಪ್ರಾಸ್ಪೆಕ್ಟ್ಸ್ ಅಬ್ಜೆಕ್ಷನ್ ಬಗ್ಗೆ ನಾ ಏನ್ ಮಾತಾಡಿದೆ ಎಂಬುದನ್ನ ಮಹೇಶ ನೀವು ಸ್ವಲ್ಪ ಹೇಳ್ತೀರೇನ? ಏನ್ ಹೇಳಿದೆ ನಾನು ಪ್ರಾಸ್ಪೆಕ್ಟ್ಸ್ ಅಬ್ಜೆಕ್ಷನ್ ಬಗ್ಗೆ? ಮಹೇಶ್ ಕುಲಕರ್ಣಿ ಹೇಳಿ ಸರ್. ಪ್ರಾಸ್ಪೆಕ್ಟ್ಸ್ ಅಬ್ಜೆಕ್ಷನ್ ಬಗ್ಗೆ ನಾ ಏನ್ ಹೇಳ್ದೆ ಕನ್ನಡದಾಗ? ಪ್ರಾಸ್ಪೆಕ್ಟ್ ಅವ್ರ ಸಂಗಡ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿದ್ರಿ. ಸ್ಟೋರೀಸ್ ಅವ್ರು ತಗೋತಾರೋ ಇಲ್ಲೋ, ಅವ್ರ ಕಡೆ ಕನ್ಫ್ಯೂಸ್ ಮಾಡ್ಕೋಬೇಡ. ಎರಡು ವಿಷಯ, ಒಂದನೇದ್ದು ಸ್ಟೋರೀಸು, ಎರಡನೇದ್ದು ಪ್ರಾಸ್ಪೆಕ್ಟ್ಸ್ ಅಬ್ಜೆಕ್ಷನ್. ನಾ ಈಗ ಒಂದನೇದ್ರ ಬಗ್ಗೆ ಕೇಳಿಕತ್ತಿಲ್ಲ, ಎರಡನೇದ್ರ ಬಗ್ಗೆ ಕೇಳಿಕತ್ತೀನಿ. ಆ ಪ್ರಾಸ್ಪೆಕ್ಟ್ಸ್ ಅಬ್ಜೆಕ್ಷನ್ ಯಾವಾಗ ಬರ್ತದ, ಏನ್ ತಾನ ಅಂತ ಹೇಳಿದೆ ಅದನ್ನ ಹೇಳ್ರಿ. ಇವಾಗ ಪ್ರಾಸ್ಪೆಕ್ಟ್ ಹೋಗಿರ್ತೀವಲ್ರಿ, ಹಾ ಅವ್ರ ಕಡೆ ಪ್ರಾಡಕ್ಟ್ ಕಾಸ್ಟ್ಲಿ ಅವ. ಅಲ್ಲೂ ಪ್ರಾಸ್ಪೆಕ್ಟ್ ಅದು ಎದಕ್ ಹೋಗಿರ್ತೀವಿ, ಏನಾಗಿಂದ ಅಬ್ಜೆಕ್ಷನ್ ಬರ್ತಾವು? ಯಾವ ಸಂದರ್ಭದೊಳಗ ಅಬ್ಜೆಕ್ಷನ್ ಬರ್ತಾವ ಅಂತ ಕೇಳಿದೀನಿ ನಿನಗ. ಅವ್ರ ನಮ್ಮ ಟಿವಿ ಜಾಯಿನ್ ಮಾಡ್ಕೋ ಸಂದರ್ಭದೊಳಗ್ರಿ. ಹಾ, ಅವ್ರು ಜಾಯಿನ್ ಮಾಡೋದು ಸಂದರ್ಭ ಯಾವಾಗ ಬರ್ತದ? ಮಾತಾಡು, ಯಾವಾಗ ಅವ್ರು ಜಾಯಿನ್ ಮಾಡೋ ಸಂದರ್ಭ ಬರ್ತದೋ? ನಮ್ಗೆ ಕನ್ಫ್ಯೂಸ್ ಆಗ. ಹಾ ಅಲ್ಲ, ಅವ್ರು ಜಾಯಿನ್ ಮಾಡೋ ಪ್ರಸಂಗ ಯಾವಾಗ ಬರ್ತದ ಅಂತ ಕೇಳಿಕತ್ತೀನಿ ನಿನಗೆ. ನಮ್ ಕೆಳಗಡೆ ಅದು ಪ್ರಾಡಕ್ಟ್ ಬಗ್ಗೆ ಹೇಳಕ್ ಹೋಗಿ. ಹಾ, ಕೆಳಗಡೆನೆ ಆತು. ಯಾವಾಗ ಪ್ರಸಂಗ ಯಾವಾಗ ಬರ್ತದ? ಲಗ್ನದ ಅಕ್ಕಿ ಕಾಳು ಯಾವಾಗ ಹಾಕ್ತಿದಿ? ಲಗ್ನಕ್ ಹೋದಾಗ ಹಾಕ್ತಿ ಇಲ್ಲೋ? ಹೌನ್ರಿ. ಹಂಗ ಯಾವಾಗ ಪ್ರಸಂಗ ಬರ್ತದ ಅಂತ ಕೇಳಿದೆ. ನಾವ್ ಕೂಡ ನೀ ಅವ್ರ ಕೂಡ ಮಾತನಾಡೋ ಟೈಮ್ದಾಗ್ರಿ ಅವ್ರ ಹೇಳ್ತೀರಿ ಹಿಂಗದ ಅಂತ ಹೇಳಿ. ಏನ್ ಹೇಳಿರ್ತೀವಿ? ಏನಂತಾರ ಅದಕ್ಕ? ಆ ಹೇಳೋದೊಂದು ಕ್ರಿಯಾಕ ಏನ್ ಹೆಸರದ ಅದು? ಈಗ ನಾವು ಊಟ ಕೂತಾಗ ಅನ್ನ ಚಪಾತಿ ಪಲ್ಯ ತಿಂತೀವಿ, ಅದಕ್ಕ ಏನಂತಾರ? ಊಟ ಮಾಡೋದು ಅಂತಾರ. ಹೌದಲ್ಲ? ಹೌದು. ಬಾತ್ರೂಮ್ಗೆ ಹೋದಾಗ ತಲೆ ಮೇಲೆ ನೀರ್ ಹಾಕೋತೀವಿ, ಅದಕ್ ಸ್ನಾನ ಮಾಡೋದು ಅಂತಾರ. ಅದು ಒಂದು ಕ್ರಿಯೆ. ಈಗ ಏನ್ ಮಾಡ್ಲಿಕ್ಕೆ ಹೋಗಿರ್ತಿ ಅವ್ರ ಸಂಗಡ ನೀನು? ಅವಾಗ ಅದು ಅಬ್ಜೆಕ್ಷನ್ ಬರ್ತದ. ಪ್ರಾಡಕ್ಟ್ ಬಗ್ಗೆ ಹೇಳಿಕ್ ಹೋಗಿರ್ತಲ್ರಿ. ಪ್ರಾಡಕ್ಟ್ ಬಗ್ಗೆ ಇನ್ನೊಂದ್ಸಲ ಹೇಳಿ ಅಂಕಲ್, ಅರ್ಥ ಆಗ್ತಾರ. ಅಲ್ಲೋ, ನೀ ಪ್ರಾಸ್ಪೆಕ್ಟ್ಸ್ ಲೀಸ್ಟ್ ಮಾಡ್ಲಿಕ್ಕೆ ಮಾಡಿ ಇಲ್ಲ? 200 ಮಂದಿ ಮಾಡೀನ್ರಿ 200 ಮಂದಿ ಮಾಡೀನ್ರಿ. ಹಾ, ಇದು ಮಾಡೋದಾಗಿಂದ ಮುಂದೆ ಏನ್ ಮಾಡ್ತಿದಿ? ಫೋನ್ ಮಾಡೋದ್ರಿ ಅವ್ರಿಗೆ.
ಕೇಳುದ್ರಿ ಆರಾಮಿದ್ರೇನ ಅಂತ ಕೇಳ್ತೀರಿ. ಫಾರ್ಮ್ ಯೂಸ್ ಮಾಡುದ್ರಿ. ಹಾ ಆ ಫ್ಯಾಮಿಲಿ ಬಗ್ಗೆ ಆರಾಮ ನಾವ್ ಹಿಂಗೆಲ್ಲ ಕೇಳುದ್ರಿ. ಆಮೇಲೆ ಹಾ. ಕೆಲ್ಸ ಏನ್ ಮಾಡ್ಲಿಕತ್ತೀರಿ ಅಂತ ಕೇಳುದ್ರಿ. ಹ್ಮ್ ಆಮೇಲ ಹಿಂಗ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ನಿಮ್ಗೆ ಏನ್ರ ಯಾವ ಇದು ಇದ್ರೆ ಹೇಳ್ರಿ. ಅಲ್ಲೋ ನಾವ್ ಅವಾಗಿಂದ ಅವಾಗ ಕೇಳೋದಿಲ್ಲ ಅಂತ ಇದ್ರೊಳಗ್ ಬರ್ದೇನಲ್ಲೋ. ನಿಂಗ್ ಇಂಗ್ಲಿಷ್ ಗುರ್ತಾಗಂಗಿಲ್ಲೋ ಅಥವಾ ನೀವ್ ಓದಂಗಿಲ್ಲೋ ಏನ್ ಕತಿ? ಇವತ್ತು ನಾ ಬರ್ದೇನಲ್ಲ ಚಂದಾಗಿ. ನಾವ್ ಓದಿಲ್ರಿ ಅದ್ನ ಇವತ್ತು. ಮತ್ ಏನ್ಪ ಮರಾಯ ನೀವ್ ಓದಂಗಿಲ್ಲ ಅಂದ್ರೆ ಏನ್? ಹಂಗಾದ್ರೆ ಹೆಂಗ ಆಗ್ಬೇಕು ನಿಮ್ದು ಟೀಮ್ ಡೆವಲಪ್ಮೆಂಟ್? ಅದು ಫಾರ್ಮ್ ಮಾಡಿ ಎಷ್ಟು ದಿವಸ ಬಿಡ್ಬೇಕು ಅಂತ ಬರ್ದೇನಿ? 3 ದಿವಸ. 3 or 4 days. 3 days ಅಂತ ಏನ್ ಬರ್ದಿರಿ? ಹಾ ಮಿನಿಮಮ್ 3 ದಿವಸ ಬಿಡ್ಬೇಕು ಅಂತ ಹೇಳಿದ್ರೆ ನೀವ್ ಮತ್ತ ಅವಾಗ ಮೊದ್ಲೇ ಸಲ ಫಾರ್ಮ್ ಮಾಡಿದಾಗನ ನೀ ಕೇಳಿಕ್ ಹೊಂಟಿಯಲ್ಲ, ಪ್ರಾಸ್ಪೆಕ್ಟಿಂಗ್ ಮಾಡ್ಲಿಕ್ಕೆ ಹೊಂಟಿಯಲ್ಲ. ಅಷ್ಟಕ್ಕನ ಮುಗೀತದು. ಫಾರ್ಮ್ ಮುಗೀತಂದ್ರೆ ಇಟ್ಟು ಬಿಡ್ಬೇಕು ಫೋನು. ಅವಾಗ ನೀ ಕೇಳೋದಿರಂಗಿಲ್ಲ, ಪ್ರಾಸ್ಪೆಕ್ಟಿಂಗ್ ಮಾಡೋದಿರಂಗಿಲ್ಲ, ನೀ ಅವ್ರಿಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕೇನೋ ಅಂತ ಕೇಳೋದಿರಂಗಿಲ್ಲ. 3 ದಿನ ಬಿಟ್ಟಿಂದ ಅವ್ರಿಗೆ ಫೋನ್ ಮಾಡ್ತೀಯಲ್ಲ ಅವಾಗ ಕೇಳೋದು. ಮತ್ತ ನೀನು ಇದನ್ನು ಹೇಳೋದಿರ್ತದ ಫಾರ್ಮ್ ಇದ್ದಾಗ, ನಾನು ಒಂದು ಇನ್ಕಮ್ ಬರುವಂತಹದ್ದು ಪ್ರಾಜೆಕ್ಟ್ ಹುಡುಕ್ಲಿಕತ್ತೇನ್ರಿ. ನಿಮ್ಗೇನ್ರ ಗುರ್ತದ ಏನು? ಅವ್ರ ಇಲ್ಲ ಅಂತಾರ. ಅವಾಗ ನಿಮ್ಗೂ ಏನ್ರ ಇಂಥದ್ ಸಿಕ್ತ ಅಂದ್ರ ನನಗ್ ಹೇಳ್ರಿ. ನಾನು ಇಂಥದ್ದೊಂದು ಪ್ರಾಜೆಕ್ಟ್ ಹುಡುಕ್ಲಿಕತ್ತೀನಿ, ಇನ್ಕಮ್ ಬರುವಂತದ್ದು, ಅದು ಸಿಕ್ತ ಅಂದ್ರ ನಾನು ನಿಮಗ್ ಹೇಳತ್ತೇನಿ. ಇದನ್ನು ಸಹಿತ ಫಾರ್ಮ್ನಾಗ ಹೇಳೋದಿರ್ತದ. ಏನ್ ಈಗ ಹೇಳ ನೋಡೋಣ, ಏನ್ ಹೇಳ್ದೆ ನಾನು? ಏನ್ ಹೇಳೋದಿರ್ತದ ಅವಂಗ? ನಂದು ಊಟ ಆಗ್ಯದ ಅಂತ ಹೇಳೋದಿರ್ತದ. ಇನ್ಕಮ್ ಬರುವಂತ ಪ್ರಾಜೆಕ್ಟ್ ಹುಡ್ಲಿಕತ್ತೀನಿ. ನಿಮಗ್ ಏನ್ರ ಗೊತ್ತಿದ್ರೆ ಹೇಳ್ರಿ, ನಮ್ಗ್ ಗೊತ್ತಾರ ನಾವ್ ಹೇಳ್ತೀವಿ. ಮೊದ್ಲು ಅದನ್ನ ಕೇಳೋರ್ಗೆ ನಿಮ್ಗೇನ್ರ ಗುರ್ತದನ ಹೆಂಗ? ಆಲ್ರೆಡಿ ಗುರ್ತಿದ್ರೆ ಹೇಳ್ತಾರ ಅವ್ರು. ಹೌದು ಆಲ್ರೆಡಿ ಗುರ್ತದ್ರಿ, ಹಿಂಗ ಇಂಥ ಕಂಪನಿ ಅದ, ಹಿಂಗದ ಹಂಗದ, ನಾ ಆಲ್ರೆಡಿ ಮಾಡ್ಲಿಕತ್ತೀನಿ, ನನಗ್ ಬರ್ಲಿಕತ್ತದ ಅಂತ ಹೇಳ್ತಾರ ಅವ್ರು. ಮೊದ್ಲು ಕೇಳ್ಬೇಕು ಬಾಯ್ ಬಿಚ್ಚಿ, ಇಂಥದೇನ್ರ ನಿಮಗ್ ಗುರ್ತದ ಏನು ಅಂತ. ಅವಾಗ ಅವ್ರು ಹೇಳ್ಬಿಟ್ರ ನಿನಗ್ ಐಡಿಯಾ ಬರ್ತದ. ಯಾಕಂದ್ರೆ ಅವ್ರನ್ನ ಪ್ರಾಸ್ಪೆಕ್ಟ್ ಲಿಸ್ಟ್ ನಿಂದ ಅವ್ರಿಗೆ ಮುಂದ್ ಪ್ರಾಸ್ಪೆಕ್ಟ್ ಮಾಡೋದಿರಂಗಿಲ್ಲ ಈಗ. ಯಾಕಂದ್ರೆ ಆಲ್ರೆಡಿ ಮಾಡ್ತಿರ್ತಾರೆ ಬೇರೆ ಯಾವ್ದೋ ಕಂಪನಿದು, ಅಥವಾ ಮ್ಯಾಗ್ನೆಸ್ ಅದ ಇನ್ನೊಬ್ರ ಕೆಳಗ್ ಮಾಡ್ತಿರ್ತಾರೆ. ಅವಾಗ ಅವ್ರ ಸಂಗಡ ಮುಂದುವರಿಯೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ನಿನ್ ಟೀಮ್ನೇ ಬರಂಗಿಲ್ಲ ಅವ್ರು, ಯಾಕಂದ್ರೆ ಆಲ್ರೆಡಿ ಮಾಡ್ಲಿಕ್ಕತ್ತಾರಲ್ಲ. ಈಗ ಇನ್ನೊಮ್ಮೆ ಹೇಳಿ ನೋಡೋಣ, ಏನಂತ ಕೇಳ್ತಿದ್ದೆ ಅವ್ರಿಗೆ ಪ್ರಶ್ನೆ? ನಾ ಇನ್ಕಮ್ ಬರುವಂತ ಪ್ರಾಜೆಕ್ಟ್ ಯಾವ್ದ್ರ ಹೇಳ್ರಿ, ಅಲ್ಲ ನೀವ್ ಹುಡುಕ್ಲಿಕತ್ತಿದ್ದು ಮೊದ್ಲು ಹೇಳು. ಹೇಳಿ, ಇನ್ನೊಮ್ಮೆ ಹೇಳ. ಸೆಕೆಂಡ್ ಸೋರ್ಸ್. ಅಲ್ಲೋ ನಾನು ಹೇಳಿ, ಇನ್ನೊಮ್ಮೆ ಈಗ ಹೇಳಿದ್ದ ಇನ್ನೊಮ್ಮೆ ಹೇಳ. ನಾನು ಇನ್ಕಮ್ ಬರುವಂತ ಪ್ರಾಜೆಕ್ಟ್ ಹುಡುಕ್ತಾ ಇದ್ದೀನಿ, ನಿಮಗೇನ್ರ ಗೊತ್ತಿದ್ರ ಹೇಳ್ರಿ. ಇಲ್ಲಪ್ಪ ಅಂತಂದ್ರೆ ನಿಲ್ಬೇಕು. ಹೇಳ್ರಿ ಅಲ್ಲಿಂದ ಕಟ್ ಹುಚ್ಚಿ ಹೋಯ್ದಂಗ ಹಂಗ ಮುಂದ್ ಕೇಳ್ಕೊತ ಹೇರಂಗಿಲ್ಲ, ನಿಂದಿರ್ಬೇಕಲ್ಲಿ. ಅವಾಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಒಂದು ಆಸ್ಪದ ಕೊಡ್ಬೇಕು. ನಿಮ್ಗೇನ್ರ ಗುರ್ತದನೇನ್ರಿಪ್ಪ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ಬೇಕು. ಅವಾಗ ಗುರ್ತದ ಅಂತಾರ ಹೇಳ್ತಾರ, ಇಲ್ಲ ಅಂತಾರ ಹೇಳ್ತಾರ. ಎರಡರ ಪೈಕಿ ಒಂದ್ ಹೇಳ್ತಾರ ಅವ್ರು. ಅದ್ ಹೇಳಿಲ್ಲ ಅಂದ್ರೆ ಇನ್ನೊಮ್ಮೆ ಕೇಳ್ಬೇಕು ಗುರ್ತದ ಏನಂತ ಹೇಳಿ.
ಅವ್ರು ಸಪೋಸ್ ಇದು ನನಗ್ ಗುರ್ತಿಲ್ಲ ಅಂತಂದ್ರು, ಅಂತವ್ ಇನ್ಕಮ್ ಬರುವಂತದ್ ಏನು ಪ್ರಾಜೆಕ್ಟ್ ನನಗ್ ಗುರ್ತಿಲ್ಲ ಅಂತಂದ್ರು, ಅವ್ ಮುಂದೆ ಏನ್ ಮಾತಾಡುವ? ಇನ್ಕಮ್ ಬರುವಂತ ಪ್ರಾಜೆಕ್ಟ್ ಯಾವ ಇದ್ರ ನೀವ್ ಹೇಳ್ರಿ, ನನಗ್ ಗೊತ್ತಾರ ನಾ ಹೇಳ್ತೀನಿ. ನೀವು ಹುಡುಕ್ರಿ ಅಂತ ಹೇಳು. ಹ್ಮ್. ನೀವು ಹುಡುಕ್ರಿ, ನಿಮಗ್ ಸಿಕ್ತಂದ್ರ ನೀವು ನನಗ್ ಹೇಳ್ರಿ, ನಾನು ಹುಡುಕ್ತೇನಿ. ನನಗ್ ಸಿಕ್ತಂದ್ರ ನಾನ್ ನಿಮಗ್ ಹೇಳ್ತೇನಿ. ಹೇಳ್ ನೋಡೋಣ ಇದನ್ನ. ನಾನು ಇನ್ಕಮ್ ಬರುವಂತ ಪ್ರಾಜೆಕ್ಟ್ ಹುಡುಕ್ತಾ ಇದ್ದೀನಿ. ನಿಮಗ್ ಶೀಘ್ರ ನೀವ್ ಹೇಳ್ರಿ, ನನಗ್ ನೀವು ಶೀಘ್ರ ನಾ ಹುಡುಕ್ರಿ, ಹೇಳ್ತೀನಿ. ನೀವು ಹುಡುಕ್ರಿ ಅಂತ ಮೊದ್ಲು ಹೇಳು. ನೀವು ಹುಡುಕ್ರಿ, ನಿಮಗ್ ಸಿಕ್ತಂದ್ರ ಹುಡುಕ್ರಿ. ಹಿಂಗ. ನಾನು ಇನ್ಕಮ್ ಬರುವಂತ ಪ್ರಾಜೆಕ್ಟ್ ಹುಡುಕ್ತಾ ಇದ್ದೀನಿ. ನೀವು ಹುಡುಕಿರಿ, ನಿಮಗ್ ಸಿಕ್ಕ್ರಿ ನೀವ್ ಹೇಳಿ, ನಮಗ್ ಸಿಕ್ಕ್ರಿ ನಾ ಹೇಳ್ತೀನಿ. ಇದು ಕ್ಲಿಯರ್ ಆಯ್ತು ಇಲ್ಲಿ ಇಷ್ಟು? ಕ್ಲಿಯರ್ ಆಯ್ತ್ರಿ. ಇದು ಫಾರ್ಮ್ ಇದು. ಹ್ಮ್. ಇಷ್ಟ ಮಾತಾಡೋದು ಇರ್ತದ. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಈಗ ಮಾತಾಡೋದು ಇರಂಗಿಲ್ಲ. ಭತ್ತ ಮೊಸರು ಕಲ್ಸಿದ್ರೆ ಏನು ಉಪಯೋಗ ಮುಟ್ಟಂಗಿಲ್ಲ. ಹೊಳೆ ಹುಣಸೆಹಣ್ಣು ತೊಳ್ದಂಗ ಆಗ್ತದ. ಇದು ಬರೇ ಫಾರ್ಮ್. ಇದು ಮೊದ್ಲೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನ? 3 ದಿನ ಬಿಟ್ಟಿಂದ ಏನ್ ಮಾಡ್ಬೇಕು? 3-4 ದಿವಸ ಬಿಟ್ಟಿಂದ ಏನ್ ಮಾಡ್ಬೇಕು? ಈಗ ರಮೇಶನ್ ಸಂಗಡ ಇಷ್ಟ ಮಾತಾಗಿರ್ತದ ನಿಂದು. 3-4 ದಿವಸ ಆಗಿಂದ ಏನ್ ಮಾಡ್ಬೇಕು ನೀ ರಮೇಶ್ಗ? ಬಗ್ಗೆ ಹೇಳ್ಬೇಕು. ಏನೇ 3-4 ದಿವಸ ಇಂದ ಏನ್ ಮಾಡ್ತಿ ರಮೇಶ್ಗ? ರಮೇಶ್ ಇರ್ತಾನ ಬಾಗಲಕೋಟೆ ಒಳಗ, ನೀ ಇರ್ತಿದಿ ಹಲಗಲಿ ಒಳಗ. ಏನ್ ಮಾಡ್ತಿ ಅವಾಗ ನೀ 3-4 ದಿವಸ ಆಗಿಂದ? ಫೋನ್ ಮಾಡಿ ಹೇಳ್ತೇನ್ರಿ. ಫೋನ್ ಮಾಡಿ ಏನ್ ಮಾಡ್ತಿ? ಹಿಂಗೊಂದ್ ಕಂಪ್ನಿ ನನಗ ಸಿಕ್ಕದ. ಕಂಪ್ನಿ ಅಂತ ತಗದ್ ನೋಡು. ಮತ್ತ ತಂದ ಯಾವ್ದೋ ಒಂದು ತನ್ನ ಪದ್ಧತಿ. ಕಂಪ್ನಿ ಜಾಯ್ನಿಂಗು ಎಷ್ಟ್ ಸಲ ಹೇಳ್ಬೇಕಪ್ಪ, ಕಂಪನಿ ಎಂಬ ಶಬ್ದ ಉಪಯೋಗಿಸ್ಬೇಡ್ರಿ ಅಂತ. ನೀ ಕಂಪ್ನಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಿಂದ ಫೋನು ಎತ್ತಂಗಿಲ್ಲ ಅವ. ಎಡವಟ್ಟಾಗಿ ಹೋಗ್ತು ನೋಡು, ಕೆಲಸ ಆಗಂಗಿಲ್ಲ ನೋಡು. ಮತ್ ಈ ಕನ್ನಡದಾಗ ಹೇಳಿದ್ದು ಅರ್ಥ ಆಗಂಗಿಲ್ಲ, ಹಿಂದಿ ಒಳಗ್ ಹೇಳಿದ್ದು ಅರ್ಥ ಆಗಂಗಿಲ್ಲ, ಇಂಗ್ಲಿಷ್ನಾಗ ಹೇಳಿದ್ದು ಅರ್ಥ ಆಗಂಗಿಲ್ಲ ಅಂದ್ರೆ ಮತ್ ಯಾವ ಭಾಷಾದಾಗ ಹೇಳ್ಬೇಕು ನಿಂಗ? ಈಗ 4 ದಿನ ಆಯ್ತು ರಮೇಶ್ ಫೋನ್ ಮಾಡಿದ್ವಿ. ಫೋನ್ ಮಾಡಿ ಏನಂತ ಕೇಳ್ತಿ ಹೇಳಿ ಇನ್ನೊಮ್ಮೆ. ನನಗೆ ಪ್ರಾಜೆಕ್ಟ್ ಸಿಕ್ಕದ. ಅದಕ್ಕ ನೀವು ಇದನ್ನ ಅಲ್ಲ, ನಾವು ಲಾಸ್ಟ್ ಟೈಮ್ ಮಾತಾಡಿದಾಗ ಏನ ನಿಮಗ್ ಪ್ರಾಜೆಕ್ಟ್ ಸಿಕ್ಕ್ರ ನನಗ್ ಹೇಳ್ರಿ, ನನಗ್ ಸಿಕ್ಕ್ರ ನಿಮಗ್ ಹೇಳ್ತೀನಿ ಅಂತ ಹೇಳಿದ್ದೆ. ಅನ್ನು ಲಾಸ್ಟ್ ಟೈಮ್ ಮಾತಾಡಿದಾಗ ನನಗ್ ಪ್ರಾಜೆಕ್ಟ್ ಸಿಕ್ಕ್ರ ನಾ ಹೇಳ್ತೀನಿ, ನಿಮಗ್ ಪ್ರಾಜೆಕ್ಟ್ ಸಿಕ್ಕ್ರ ನೀವ್ ಹೇಳ್ರಿ ಅಂತ ಹೇಳಿದ್ದೆ. ಈಗ ನನಗ್ ಸಿಕ್ಕದ. ಈಗ ನನಗೊಂದ್ ಪ್ರಾಡಕ್ಟ್ ಸಿಕ್ಕದ. ಪ್ರಾಡಕ್ಟ್ ಪ್ರಾಜೆಕ್ಟ್ ರೀ. ಈಗ ಒಂದ್ ನನಗ್ ಪ್ರಾಜೆಕ್ಟ್ ಸಿಕ್ಕದ ಅನ್ನು. ಈಗ ಪ್ರಾಜೆಕ್ಟ್ ಸಿಕ್ಕದ ನನಗ. ಇದ್ರೊಳಗ ಸಾಕಷ್ಟು ಇನ್ಕಮ್ ಅದ. ನಿಮಗ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕೇನು? ಅವ್ರು ಬೇಕಂತಾರ ಇಲ್ಲ ಅಂತಾರ. ಕೆಲವೊಮ್ಮೆ ಎರಡೂ ಹೇಳಂಗಿಲ್ಲ. ಹಂಗ ಏನಿದು ಹೇಳಪ್ಪ ಅಂತಂತಾರ. ಏನದು ಪ್ರಾಜೆಕ್ಟ್ ಹೇಳು ಅಂತಾರ. ನೀ ಕೇಳಿದ ಪ್ರಶ್ನೆನು ನಿಮಗ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕೇನು ಅಂತ ನೀ ಕೇಳ್ತಿ ಪ್ರಶ್ನೆ. ನಿನ್ ಪ್ರಶ್ನೆಗೆ ಉತ್ತರನ ಕೊಡಂಗಿಲ್ಲ ಅವರು.
ನೀ ಈ ಪ್ರಶ್ನೆ ಕೇಳೋಕ್ಕಿಂತ ಮೊದ್ಲ ಒಂದ್ ಕೆಲ್ಸ ಮಾಡು, ಅವ್ರಿಗೆ ಮೊದ್ಲು ಒಂದ್ ಕೇಳು, ನಾನು ನಿಮಗ್ ಒಂದ್ ಪ್ರಶ್ನೆ ಕೇಳಬಹುದು ಹೆಂಗ? ರಮೇಶ್ ಅವ್ರ, ನಾನು ನಿಮಗ ಒಂದ್ ಪ್ರಶ್ನೆ ಕೇಳಬಹುದು ಹೆಂಗ ಅಂತಾನು? ನಾನು ನಿಮಗ ಒಂದ್ ಪ್ರಶ್ನೆ ಕೇಳಬಹುದು ಹೆಂಗ? ರಮೇಶ್ ಅವ್ರ, ರಮೇಶ್ ಅವ್ರ, ನಾನು ನಿಮಗ ಒಂದ್ ಪ್ರಶ್ನೆ ಕೇಳಬಹುದು ಹೆಂಗ? ಹಾ, ಅವಾಗ ಅವ್ರು ನಾರ್ಮಲಿ ರೆಸ್ಪಾನ್ಸ್ ಏನ್ ಬರ್ತದ? ಕೇಳಲ್ಲೋ ಅಂತಾರ. ಏನಂತಾರ? ಏನಂತಾರ? ನಾರ್ಮಲ್ ಏನ್ ರೆಸ್ಪಾನ್ಸ್ ಇರ್ತದ ಅವ್ರದ್ದು? ಕೇಳಂತಾರ್ರಿ. ಕೇಳಂತಾರ. ಹಾ ಕೇಳಂತಾರ. ಅಂದ್ರ ನೀ ಈಗ ಅವ್ರದ್ದು ಪರ್ಮಿಷನ್ ತಗೊಂಡಂಗ ಆತು. ಆಮೇಲೆ ನೀ ಈ ಪ್ರಶ್ನೆ ಕೇಳ್ಬೇಕು, ನಿಮಗ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು ಹೆಂಗ ಅಂತ ಹೇಳಿ. ಅವಾಗ ಅವ್ರ ಏನಂತಾರ? ಅದ್ ಹೇಳಪ್ಪ, ಅದ್ ಏನದು ಡೀಟೇಲ್ಸ್ ಹೇಳು ಅಂತಾರ. ನಿನ್ ಪ್ರಶ್ನೆಗೆ ಉತ್ತರನ ಕೊಡಂಗಿಲ್ಲ ಅವರು. ಬೇಕಂತನೂ ಹೇಳಂಗಿಲ್ಲ, ಬ್ಯಾಡ್ ಅಂತನೂ ಹೇಳಂಗಿಲ್ಲ. ಕೌಂಟರ್ ಕ್ವಶನ್ ಮಾಡ್ತಾರ. ಅದೇನದು ಹೇಳೋದು, ಏನದು ನಿಂದು ಪ್ರಾಜೆಕ್ಟ್ ಅಂತ ಅಂತಾರ. ಅವಾಗ ಏನ್ ಮಾಡವ? ಒಂದ್ ಕಂಪನಿ ಅದ, ಅದ್ರೊಳಗ ಜಾಯ್ನಿಂಗ್ ಮಾಡ್ಸೋದದ, ಇಬ್ರನ್ನ ಹಾಕೋದದ, ಹಿಂಗ್ ಹೇಳ್ಕೊತ ಕೊಡ್ತೀಯನ ಅವ್ರಿಗೆ? ಇಲ್ರಿ. ಮತ್ ಏನ್ ಹೇಳವ ಅವ್ರಿಗೆ? ಈ ಪ್ರಶ್ನೆ ಕೇಳಿದ ಕೂಡ ಏನ್ ಹೇಳವ? ಈ ಪ್ರಾಜೆಕ್ಟ್ ಡೀಟೇಲ್ಸ್ ಹೇಳ್ಕೊತ ಹೋಗ್, ನಾ ಹೇಳ್ದಂಗ. ಈ ಪ್ರಾಜೆಕ್ಟ್ ಡೀಟೇಲ್ಸ್ ನನಗ್ ಹೇಳಬೇಕಾದ್ರೆ ಒಂದು ತಾಸು ಹಿಡಿತದ. ಪಟಾಪಟ್ ಹೇಳ್ಕೊತ ಹೋಗು. ಈ ಪ್ರಾಜೆಕ್ಟ್ ಡೀಟೇಲ್ಸ್ ನನಗೆ ಹೇಳ್ಬೇಕಾದ್ರೆ 1 ತಾಸು ಹಿಡಿತದ. ಹಿಡಿತದ. ಅಷ್ಟೊಂದು ನಿಲ್ಬೇಕು. ಅದನ್ನ ನಾನು ನಿಮಗ್ ಜೂಮ್ದಾಗ ಹೇಳ್ತೀನಿ. ಅದನ್ನ ನಾನು ಜೂಮ್ ನಲ್ಲಿ ಹೇಳ್ತೀನಿ. ನಿಮಗ್ ಜೂಮ್ನಾಗ ಹೇಳ್ತೀನಿ. ನಿಮಗೆ ಜೂಮ್ ನಲ್ಲಿ ಹೇಳುತ್ತೇನೆ. ಅದನ್ನ ನಾನು ನಿಮಗೆ ಜೂಮದೊಳಗೆ ಹೇಳ್ತೇನೆ. ನಿಮ್ಮ ಮೊಬೈಲ್, ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಅದನೋ ಹೆಂಗ? ಏನ್ ಅನ್ನ ನಿಮ್ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆಯೋ ಇಲ್ಲೋ? ಪ್ರಶ್ನೆ ಕೇಳ್ಬೇಕು. ಅವಾಗ ನಿಂದಿರ್ಬೇಕು. ಅವಾಗ ಅವ್ರ ಏನಂತಾರ? ಅದ ಅಂತಾರ. ಏನಂತಾರ? ಅದ ಅಂತಾರೆ. ಇಲ್ಲ ಅಂತ ಹೇಳ್ತಾರೆ, ಅದ ಅಂತಾರೆ ಹೇಳ್ತಾರೆ. ಮತ್ ಇಲ್ಲಂದ್ರೆ ಅಲ್ಲಿಗೆ ಮುಗೀತು. ನಾ ಹಂಗಾರ ಹೇಳಿಕ್ ಆಗಂಗಿಲ್ರಿ, ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಮೊಬೈಲ್ ಬಂದಿಂದ ನಾ ಹೇಳಿಕ್ ಆಗ್ತದ, ಇಷ್ಟ ಹೇಳಿ ಮುಗಿಸ್ಬಿಡ್ಬೇಕು. ಅವ್ರ ಆಂಡ್ರಾಯ್ಡ್ ಮೊಬೈಲ್ ಅದ ಅಂದ್ರ ಅಷ್ಟ ಮುಂದುವರಿಯೋದು. ಇಲ್ಲಂದ್ರ ನಾನು ಹೇಳಿಕ್ ಆಗಂಗಿಲ್ರಿ, ನಿಮ್ಮ ಹತ್ರ ನೀವೊಂದ್ ಆಂಡ್ರಾಯ್ಡ್ ಮೊಬೈಲ್ ವ್ಯವಸ್ಥೆ ಮಾಡ್ಕೊಳ್ರಿ, ಆಮೇಲೆ ನಾ ಹೇಳ್ತೀನಿ ಅಂತ ಹೇಳೋದು. ನೀವ್ ವ್ಯವಸ್ಥೆ ಮಾಡ್ಕೊಂಡ್ ನನಗ್ ಫೋನ್ ಮಾಡ್ರಿ, ಅವಾಗ ನಾ ಹೇಳ್ತೀನಿ ಅಂತ ಹೇಳೋದು. ಆಯ್ತು. ಈಗ ಆಂಡ್ರಾಯ್ಡ್ ಮೊಬೈಲ್ ಅದ ಅಂತಂದ್ರು, ಅದ ಅಂದಿಂದ ಏನ್ ಮಾಡ್ಬೇಕು? ಜೂಮ್ ನಲ್ಲಿ ಹೇಳ್ತೀನಿ ಅಂತ ಹೇಳ್ಬೇಕ್ರಿ ಅವ್ರಿಗೆ. ಅಲ್ಲ, ನೀವು ಹೇಳ ಬಡ ಬಡ. ನೀವು ಜೂಮ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ನಾಗ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಳ್ರಿ. ಅನ್ನ ನೀವು ಜೂಮ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲಿ ಡೌನ್ ಮಾಡ್ಕೊಳ್ರಿ. ಅದನ್ನ ಓಪನ್ ಮಾಡಬೇಡ್ರಿ. ಸೈನ್ ಇನ್ ಸೈನ್ ಅಪ್ ಮಾಡಬೇಡ್ರಿ. ಅಂತ ಹೇಳಿದ್ರಿ. ಮಾಡ್ಬೇಡ ಅಂತ ಹೇಳ್ಬೇಕ ಅವಂಗ, ರಮೇಶ್ಗ. ಆಮೇಲೆ ಏನ್ ಮಾಡ್ಬೇಕವ ರಮೇಶ?
ಡೌನ್ಲೋಡ್ ಮಾಡ್ಕೊಂಡಿಂದ ನೀವು ಡೌನ್ಲೋಡ್ ಮಾಡ್ಕೊಂಡಿಂದ ನನಗ ಫೋನ್ ಮಾಡಿ ಹೇಳ್ರಿ. ನನಗೆ ಫೋನ್ ಮಾಡಿ ಹೇಳ್ರಿ. ನಾನು ನಿಮಗ ಝೂಮದ ಬಗ್ಗೆ ಮತ್ತು ಝೂಮದಾಗಿರುವಂತ ಒಂದು 3 ಚಿತ್ರಗಳ ಬಗ್ಗೆ ಝೂಮದಲ್ಲಿರ್ತಕ್ಕಂತ 3 ಚಿತ್ರಗಳ ಬಗ್ಗೆ ವಿವರವಾಗಿ ಹೇಳ್ತೀನಿ. 5 ರಿಂದ 10 ನಿಮಿಷ ತಗೊಂಡು ಹೇಳ್ತೀನಿ. 5 ರಿಂದ 10 ನಿಮಿಷ ತಗೊಂಡು ಹೇಳ್ತೀನಿ. ಆಮೇಲೆ ನಿಮ್ದು ಏನ್ ಝೂಮ್ ಲಿಂಕ್ ನಿಮ್ದು ನೀವು ಡೆವಲಪ್ ಮಾಡ್ಕೋಬೇಕು. ಈಗ ಸೈನ್ ಅಪ್ ಮಾಡಿ. ಓಕೆ, ಈಗ ನಾನು ನಂದು ಕೊಡ್ತೇನಿ, ಅದ್ರಲ್ಲೇ ಮಾಡೋಣ ಅಂತ. ಈ ರೀತಿ ಮಾತಾಡೋದಿರ್ತದ. ಆಯ್ತು. ಇವ್ ರಮೇಶ್ ಯಾರಿವ? ಪ್ರಾಸ್ಪೆಕ್ಟ್. ರಮೇಶ್ ಅಂಬವೇನು? ಪ್ರಾಸ್ಪೆಕ್ಟ್. ಕರೆಕ್ಟ್ ಹೇಳಿ. ಇನ್ನೊಮ್ಮೆ ಪ್ರಾಸ್ಪೆಕ್ಟ್. ಅವನ ಹೆಸರು ಎಲ್ಲಿರ್ತದ ನಿನ್ನ ಹತ್ರ? ಎಲ್ಲಿ ಬರ್ದಿಟ್ಕೊಂಡಿರ್ತಿ ನಿನ್ನ ಹತ್ರ? ಪ್ರಾಸ್ಪೆಕ್ಟ್ ಗಳ ಹೆಸರು ಎಲ್ಲಿ ಬರ್ದಿಟ್ಕೊಂಡಿರ್ತಿಪ್ಪ ಮಹೇಶ? ಹಲೋ ಮಹೇಶ್, ಮಾತಾಡು. ನೀ ಪ್ರಾಸ್ಪೆಕ್ಟ್ ಗಳ ಹೆಸರು ಎಲ್ಲಿ ಬರ್ದಿಟ್ಕೊಂಡಿರ್ತಿ ನಿನ್ನ ಹತ್ರ? 200 ಮಂದಿ ಲೀಸ್ಟ್. ಅದನ್ನ ಹೇಳವಲ್ಲ ಬಾಯ್ ಬಿಚ್ಚಿ. ಡೈರಿ ಒಳಗಿರ್ತ. ಹಲೋ ರಮೇಶ, ಇದು ಮಹೇಶ. ಹೇಳ್ರಿ. ಅದು ಆ ಪ್ರಾಸ್ಪೆಕ್ಟ್ ರಮೇಶ್ ಅಮ್ಮವ್ ಏನಿದ್ದಾನ, ಅವನ ಹೆಸರು ಎಲ್ಲಿ ಬರ್ದಿಟ್ಕೊಂಡಿರ್ತಿ ಎಂದೆ? ಡೈರಿ ಒಳಗ್ರಿ. ಡೈರಿ ಒಳಗೆ ಎಲ್ಲಿ? ಕೊನೆ ಪೇಜು, ಇನ್ ಮೊದ್ಲಿನ ಪೇಜು, ಎಲ್ಲಿ? ಮಧ್ಯ ಪೇಜು? ಮಧ್ಯ ಪೇಜ್ ಬರ್ದಿರ್ತೀರಿ. ಅವಂದು ಒಬ್ಬ ಹೆಸರು ಇರ್ತೇನಲ್ಲಿ? ಇಲ್ಲ, ಇಷ್ಟು ಇರ್ತಾವ್ರಿ. 200 ಮೆಂಬರ್ಸ್ ಇರ್ತದಲ್ರಿ. ಮತ್ತ ಅದನ್ನ ಹೇಳ್ಬೇಕಲ್ಲೋ. ಪ್ರಾಸ್ಪೆಕ್ಟ್ಸ್ ಲಿಸ್ಟಿನೊಳಗ ಅವನ ಹೆಸರು ಇರ್ತದ ಅನ್ಬೇಕು. ಅನ್ನ ನೋಡೋಣ. ಪ್ರಾಸ್ಪೆಕ್ಟ್ ಲಿಸ್ಟ್ ನಲ್ಲಿ ಅವನ ಹೆಸರು ಇರ್ತದ್ರಿ. ಪ್ರಾಸ್ಪೆಕ್ಟ್ಸ್ ಲಿಸ್ಟ್ ಅನ್ನ ಸ್ವಲ್ಪ ನಾಲ್ಗೆ ಇದು ಆಗೋದಿಲ್ರಿ, ಹೊಳೋದಿಲ್ರಿ. ಅಲ್ಲೂ ಪ್ರಾಸ್ಪೆಕ್ಟ್ ಅನ್ಲಿಕ್ಕರ ಬರ್ತದ ಇಲ್ಲ? ಬರ್ತದ್ರಿ. ಅದ್ರದ್ದು ಪ್ಲೂರಲ್ ಏನ? ಪ್ರಾಸ್ಪೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಗುರ್ತಾಗ್ತದಲ್ಲ? ಹಲೋ, ಪ್ರಾಸ್ಪೆಕ್ಟ್ ಎಂಬುದು ಸಿಂಗ್ಯುಲರು, ಪ್ರಾಸ್ಪೆಕ್ಟ್ಸ್ ಎಂಬುದು ಪ್ಲೂರಲ್ಲು. ತಿಳಿತಾ? ಈಗನ್ನು ಪ್ರಾಸ್ಪೆಕ್ಟ್ಸ್ ಅಂತ. ಪ್ರಾಸ್ಪೆಕ್ಟ್ಸ್. ಆಮೇಲೆ ಮುಂದೇನು? ಲೀಸ್ಟ್ ಅನ್ನ. ಲಿಸ್ಟ್. ಪ್ರಾಸ್ಪೆಕ್ಟ್ ಲಿಸ್ಟ್. ಪ್ರಾಸ್ಪೆಕ್ಟ್. ಇನ್ನೊಮ್ಮೆ ಹೇಳು. ಪ್ರಾಸ್ಪೆಕ್ಟ್ ಲಿಸ್ಟ್ ನಲ್ಲಿ ಇರ್ತದ್ರಿ ಅವನ ಹೆಸರು. ಹಂಗ್ ಮಾತಾಡ್ಬೇಕು. ಎಲ್ಲಿ ಇರ್ತದ ಅಂದ್ರೆ ಮಧ್ಯದಾಗ ಇರ್ತದ ಅಂದ್ರೆ ಏನಂತ ತಿಳ್ಕೊಬೇಕು. ಪ್ರಾಸ್ಪೆಕ್ಟ್ಸ್ ಲಿಸ್ಟ್ ನಾಗ ಇರ್ತದ. 200 ಮಂದಿದ ಲೀಸ್ಟ್ ಮಾಡಿರ್ತಿಯಲ್ಲ, ಅದ್ರೊಳಗೆ ಇರ್ತದ ಅದು. ಸೊ ಇವ್ರಿಗೆ ನಾವು ಪ್ರಾಸ್ಪೆಕ್ಟ್ ಅಂತೇವಿ. ಮತ್ ಪ್ರಾಸ್ಪೆಕ್ಟ್ ಯಾರಲ್ಲ? ಕಲ್ಪನಾ ಅವ್ರ, ನೀವ್ ಹೇಳ್ತೀರೇನು ಯಾರು ಪ್ರಾಸ್ಪೆಕ್ಟ್ ಯಾರು ಪ್ರಾಸ್ಪೆಕ್ಟ್ ಅಲ್ಲ ಅಂತ? ವಿಡಿಯೋದಾಗ ಇದ್ದೀರೋ ಇಲ್ಲ ನೀವೀಗ? ಕಲ್ಪನಾ ಅವ್ರ, ನೀವು ಮಾತಾಡಿದ್ದು ಕೇಳಿಸ್ಕೊಂತಾಗಿದೆ. ಹ್ಞೂನ್ರಿ. ಹಲೋ. ನಾ ಏನ್ ಪ್ರಶ್ನೆ ಕೇಳಿದೆ, ನೀವ್ ಅಲ್ಲಿ ಅಡಿಗೆ ಬಡಸ್ಲಿಕ್ ಹೋಗ್ಬೇಡ್ರಿ, ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲ ಒಳಗ್ ಬರೋದ ಇಲ್ರಿ ನಮ್ ಮನ್ಯಾಗ.
ನಾ ಕೂತ್ರೆ ಹೇಳ್ಬಾರ್ದು ಇಲ್ಲಿ ಹಂಗದ ಗಾಳಿ ಮತ್ತ್ ಇರ್ತದಲ್ಲ ನೆಟ್ವರ್ಕ್ ಈಗ ಬರಲ್ರಿ ಒಳಗ. ಈಗ ನಿಮಗಿದೆ ಈಗ ಒಂದ್ ಪ್ರಶ್ನೆ ಕೇಳಿದೆ ನಾನು, ಯಾರು ಪ್ರಾಸ್ಪೆಕ್ಟ್ಸ್ ಯಾರು ಪ್ರಾಸ್ಪೆಕ್ಟ್ಸ್ ಅಲ್ಲ ಅಂತ. ಹ್ಞೂನ್ರಿ. ಯಾರು ಅವ್ರು ಪ್ರಾಸ್ಪೆಕ್ಟ್ ಅಲ್ಲ, ಯಾರನ್ನ ನಾವು ಪ್ರಾಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡಂಗಿಲ್ಲ ಹೇಳ್ರಲ್ಲ. ನಾವ್ 200 ಜನರದ ಲೀಸ್ಟ್ ಬರ್ಕೊಂಡೇವಲ್ರಿ ಅವ್ರು ಪ್ರಾಸ್ಪೆಕ್ಟ್ಸ್. ಹಾ ಬರೋಬರಿ. ಮತ್ತೆ ಯಾರನ್ನ ನಾವು ಪ್ರಾಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡಂಗಿಲ್ಲ? ನಾವ್ ಬರ್ದಿದ್ ಓದ್ತಿರೋ ಇಲ್ರಿ ನೀವು? ಅಂದ್ರ ಅದ ಮೊಬೈಲ್ ಇರಂಗಿಲ್ಲ ಇಂಥವ್ರು ಕೇಳ್ತೇವಲ್ರಿ ನಾವ್ ಮಾತಾಡಿ, ಅವ್ರನ್ನ ಪ್ರಾಸ್ಪೆಕ್ಟ್ ಅಲ್ಲ ಅಂತ ಕನ್ಸಿಡರ್ ಮಾಡ್ತೀವ್ರಿ. ಆಂಡ್ರಾಯ್ಡ್ ಮೊಬೈಲ್ ಇರಲ್ಲ ಅವರು. ಇಲ್ಲ, ಆಂಡ್ರಾಯ್ಡ್ ಮೊಬೈಲ್ ಇರ್ಲಿಕ್ರು ಅವರು ಪ್ರಾಸ್ಪೆಕ್ಟ್ಸ್. ನೀವು ಪ್ರಯತ್ನ ಮಾಡೋದ್ಬೇಕ್ರಿ, ಕಲ್ಕೋಬೇಕು. ಇದ್ರೊಳಗ್ ನೋಡ್ರಿ, ಇವತ್ತು ಮುಂಜಾನೆ 11:28 ಗ್ರೂಪ್ನಾಗ ಹಾಕೇನಿ, ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಬರ್ದೇನಿ. You have already identified 5 relatives or intimate friends as part of circle of influence. Hope that you have already taken their blessings, best wishes. Okay? Do not mention these 5 people names in your 200 prospects list. Okay, thus these 5 people are not your prospects. ಮತ್ ಇವತ್ತು ಬರ್ದೇನಿ, ನೀವು ಓದ್ಲಿಕ್ಕೆ ಮತ್ತೆ ಏನ್ ಮಾಡ್ಬೇಕು? ಅಥವಾ ಓದಿದ್ರಿ ಅರ್ಥ ಆಗಂಗಿಲ್ಲ ನಿಮಗಿದು ಸಿಂಪಲ್ ಇಂಗ್ಲಿಷ್? ಓದಿರೋ ಇಲ್ಲೋ ಮೊದ್ಲೇ ಹೇಳ್ರಿ, ಓದಿದ್ರ ಅರ್ಥ ಆತೋ ಇಲ್ಲೋ ಅದನ್ನ ಹೇಳ್ರಿ. ನಾ ಓದೇನ್ರಿ, ಇದನ್ನ ಓದೇನಿ. ಮತ್ ಓದಿದ್ರ ಮತ್ತೆ ಓದೇನ್ರಿ ಅಶೋಕಣ್ಣ ನಾ ಇದನ್ನ. ಮತ್ ಓದಿದ್ರೆ ಹೇಳಲಿಲ್ಲ ಯಾಕೆ ನೀವು? ನೀವ್ ಈ ಕ್ವಶನ್ ನಂಗೆ ಅರ್ಥ ಆಗ್ಲಿಲ್ಲ. ಇಲ್ಲ, ಕ್ವಶನ್ ಅರ್ಥ ಆಗ್ಲಿಲ್ರಿ ನನಗ. ಯಾರಲ್ಲ ಅಂತಂದು ಕೇಳಿದ್ ಅರ್ಥ ಆಗ್ಲಿಲ್ಲ. ಇದ್ರೊಳಗೆ ಹೇಳೇನಲ್ಲ, ಡು ನಾಟ್ ಮೆನ್ಷನ್ ದೀಸ್ 5 ಪೀಪಲ್ ನೇಮ್ಸ್ ಇನ್ ಯುವರ್ 200 ಪ್ರಾಸ್ಪೆಕ್ಟ್ಸ್ ಲಿಸ್ಟ್ ಅಂತ ಹೇಳೇನಲ್ಲ. ಮತ್ ಇವ್ರು 5 ಮಂದಿ ಅದ್ ಲಿಸ್ಟ್ ನೋಡ್ ಬರಂಗಿಲ್ಲ ಪ್ರಾಸ್ಪೆಕ್ಟ್ಸ್ ಲಿಸ್ಟ್ ನಾಗ, ಅಂದ್ಮೇಲೆ ಇವ್ರು ಪ್ರಾಸ್ಪೆಕ್ಟ್ಸ್ ಅಲ್ಲ. ಕ್ಲಿಯರ್ ಆಯ್ತು ಇಲ್ರಿ ಈಗ? ಹೌದು. ಸೊ ಯಾರು ಪ್ರಾಸ್ಪೆಕ್ಟ್ಸ್ ಅಲ್ಲ? 5 ಮೆಂಬರ್ಸ್ ರೀ. ಅಲ್ಲ, ಕಲ್ಪನಾ ಅವ್ರು ಹೇಳಿ ತಡಿ. ಕಲ್ಪನಾ ಅವ್ರ, ಯಾರು ಪ್ರಾಸ್ಪೆಕ್ಟ್ಸ್ ಅಲ್ಲ, ಯಾರು ಪ್ರಾಸ್ಪೆಕ್ಟ್ಸ್ ಹೌದು? ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ನೀವು? ಹಲೋ ಹಲೋ, ನಿಮ್ಗೆ ಏನ್ ಪ್ರಶ್ನೆ ಕೇಳಿದೆ? ಯಾರು ಪ್ರಾಸ್ಪೆಕ್ಟ್ಸ್ ಹೌದು, ಅವ್ರು ಯಾರು ಪ್ರಾಸ್ಪೆಕ್ಟ್ಸ್ ಅಲ್ಲ, ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಅಂತ ಕೇಳಿದೆ ನಾನು. ಇಲ್ಲಿ ಕಟ್ ಆಗ್ಲಿಕತ್ತದ್ರಿ ಅಶೋಕಣ್ಣ. 5 ಜನರಿಗೆ ಮೊದ್ಲಿಗೆ ಮಾಡಿರ್ತೀವಲ್ರಿ, 200 ಪ್ರಾಸ್ಪೆಕ್ಟ್ಸ್ ಅಲ್ಲಿ ಅವ್ರು ಸೇರಲ್ಲ, ಅವ್ರು ಪ್ರಾಸ್ಪೆಕ್ಟ್ ಅಲ್ಲ. 200 ಲಿಸ್ಟ್ ಅಲ್ಲಿ ಪ್ರಾಸ್ಪೆಕ್ಟ್ಸ್. ಇದು ಕ್ಲಾರಿಟಿ ಆಯ್ತು ಇಲ್ಲೋ? ಇನ್ನು ಆಯ್ತ್ರಿ, ಆದ್ರ ಕಂಟಿನ್ಯೂ ಕಟ್ ಅದರಿ, ನಂಗ್ ಫುಲ್ ಬ್ರೇಕಪ್ ಆಗ್ಲಿಕತ್ತದ. ಕ್ವಶನ್ ಆಗ್ತಾ ಇಲ್ಲ. ಮನಿಯೊಳಗ ಒಂದು ವೈಫೈ ತಗೋಬೇಕ್ರಿ, ಅಂದ್ರ ಅದು ಸಮಸ್ಯೆ ಬಗೆಹರಿತದ. ನೀವು ಅವು ಡೊಂಗಲ್ಲು ಅವು ಇವು ತಗೊಂಡ್ರೆ ಬಗೆಹರಂಗಿಲ್ಲ. ಯಾವ್ದಾರ ಸರ್ವಿಸ್ ಪ್ರೊವೈಡರ್ ಅನ್ನ ಹುಡುಕಿ, ಹ್ಯಾಥ್ವೇ ಅಥವಾ ಯಾವ್ದಾರ ಒಬ್ಬವನ್ನ ಹುಡುಕಿ ಇದನ್ನ ತಗೊಳ್ರಿ, ವೈಫೈ ಕನೆಕ್ಟಿವಿಟಿ ತಗೊಳ್ರಿ. ಮನಿ ಶಿಫ್ಟ್ ಮಾಡ್ಲಿಕತ್ತೇವಲ್ರಿ, ಶಿಫ್ಟ್ ಮಾಡೋದಾಗಿಂದ ಒಂದು ವೈಫೈ ಕನೆಕ್ಷನ್ ತಗೊಳ್ರಿ. ಈಗ ಆಲ್ರೆಡಿ ಅಲ್ಲಿ ವೈಫೈ ಕನೆಕ್ಷನ್ ಅದನೋ ಇಲ್ಲೋ ಆ ಮನಿ ಒಳಗ ಕೇಳ್ರಿ. ಇರ್ಲಿಲ್ಲ ಅಂತಂದ್ರೆ ಓನರ್ ಹೇಳ್ರಿ, ನಮಗ್ ವೈಫೈ ಕನೆಕ್ಷನ್ ತಗೊಂಬುದದ, ಯಾರ್ ಸಂಗಡ ಮಾತಾಡ್ಬೇಕು? ಅವಾಗ ಓನರ್ ಹೇಳ್ತಾನ, ಇಂಥವ್ರ ನಂಬರಿಗೆ ಡೈಲ್ ಮಾಡ್ರಿ ಅಂತ ಅಲ್ಲಿ ಫೋನ್ ಮಾಡಿ ಕೇಳ್ರಿ ಅವ್ರಿಗೆ. ಯಾಕಂದ್ರೆ ನೀವು ವೈಫೈ ಕನೆಕ್ಷನ್ ತಗೊಳಿಲ್ಲ ಅಂದ್ರೆ ಜೂಮ್ ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ಲ, ನಿಮ್ಗ್ ಜೂಮ್ ನಾಗ ಹೇಳಿದ್ ಅರ್ಥ ಆಗ್ಲಿಲ್ಲ, ಕಟ್ ಆತು ಅಂತಂದ್ರೆ ಕಲಿಯೋದ್ ಯಾವಾಗ? ಮತ್ತ ಯಾವ್ದೋ ಒಂದು ನೀವು ಹೊಸಾದು, ಸಪೋಸ್ ಒಂದು ಕಿರಾಣಿ ಅಂಗಡಿ ಹಾಕಿದ್ರಿ ಅಥವಾ ಸ್ಟೇಷನರಿ ಅಂಗಡಿ ಹಾಕಿದ್ರಿ
ಅದಕ್ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾಗ್ತದ. ಹಂಗ ಇದು ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದ್ ಮೊಬೈಲು, ವೈಫೈ ಕನೆಕ್ಷನ್ ಇವೆಲ್ಲ ಮಿನಿಮಮ್ ಬೇಕು ಈ ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಆಗ್ಲಿಕ್ಕೆ. ನೀವು ವೈಫೈ ತಗೊಂಡ್ರೆ ನಿಮ್ ಮಕ್ಕಳಿಗೂ ಉಪಯೋಗ ಆಗ್ತದ ಶಿಕ್ಷಣ ಸಂಬಂಧ. ಎಲ್ಲಾರು ಶೇರ್ ಮಾಡ್ಬೋದು ವೈಫೈ. ನಿಮ್ಗೆ ಅದು ಎಷ್ಟ್ ಬರ್ತದೆ ಅಶೋಕಣ್ಣ ಅದಕ್ಕೆ? ವೈಫೈ ಕನೆಕ್ಷನ್ ನಾವಿಲ್ಲಿ ತಗೊಂಡೇವಿ, ನಮಗ್ ತಿಂಗಳಿಗೆ ನಾನು 500 ರೂಪಾಯಿನ ತುಂಬ್ತೇವೆ ನಾವು. ಡೊಂಗಲ್ ಹಾಕ್ಬೋದಲ್ಲ? ಡೊಂಗಲ್ ಅದೇನಂತಾರಲ್ಲ ಮೇಲಿಂದ ಬರ್ತೈತಿ, ಒಂದು ಇದು ಬರ್ತೈತಿ. ಅಷ್ಟು ಪವರ್ಫುಲ್ ಇರಂಗಿಲ್ಲ. ಈಗ ನೋಡಿ, ಈಗ ಅವ್ರು ಕಲ್ಪನಾ ಅವರು ಡೊಂಗಲ್ ಉಪಯೋಗಿಸ್ಲಿಕ್ಕತ್ತಾರ, ಅದ್ರದ್ದು ಪರಿಣಾಮ ನೋಡೋದು, ಅದ್ರದ್ದು ತಾಕತ್ ಇರಂಗಿಲ್ಲ ಅದ್ರಾಗ. ಅದ್ರೊಳಗೆ ಸರಿಯಾದ ನೆಟ್ವರ್ಕು ಬರಂಗಿಲ್ಲ. ಅದು ರೊಕ್ಕ ಕೊಡೋದರ ಖರೆ, ಅದ್ರದ್ದು ಉಪಯೋಗ ಮುಟ್ಟಂಗಿಲ್ಲ. ಹೌದ್ರಿ. ಅದಕ್ಕ ಅಂತವು ಉಪಯೋಗ ಇಲ್ಲ. ವೈಫೈ ಕನೆಕ್ಷನ್ ತಗೊಳ್ರಿ. ಅವು ದುಡ್ಡು ಅಂತವ್ ಖರ್ಚು ಮಾಡ್ಬೇಕು, ಯಾಕಂದ್ರೆ ಅವು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ನೀವು ಬಿಸಿನೆಸ್ ಈ ಒಂದು ಮ್ಯಾಗ್ನೆಸ ಪ್ರೊಜೆಕ್ಟ್ ಮಾಡ್ಲಿಕ್ಕತ್ತೀರಂದ್ರೆ ಅಂತವಕ್ಕೆಲ್ಲ ಮತ್ ದುಡ್ಡು ಖರ್ಚು ಆಗೋದ, ಅದು ಮಾಡಬೇಕು. ಯಾಕಂದ್ರೆ ನಿಮ್ಗ ತಿಂಗಳಿಗೆ 9 ಲಕ್ಷ ಹಸೋದಲ್ಲ, ಮತ್ 9 ಲಕ್ಷ ಹಂಗ ಸುಮ್ನ ಬರಂಗಿಲ್ಲ, ಕಲಿಬೇಕಾಗ್ತದ. ಕಲಿದ ಹೊರತು ಇದ್ರೊಳಗ ಸಕ್ಸಸ್ ಸಿಗೋದು ಸಾಧ್ಯ ಇಲ್ಲ ಅಂತ ಗುರ್ತದ ನಿಮ್ಗ. ಮತ್ ಕಲಿಬೇಕು ಅಂದ್ರೆ ಜೂಮ್ ಬೇಕು ಅಂದ್ರೆ ವೈಫೈ ಕನೆಕ್ಷನ್ ಬೇಕು. ಯಾರ್ ಫಿಕ್ಸ್ ಮಾಡ್ತಾರೆ ಅಶೋಕಣ್ಣ ಅದನ್ನ, ವೈಫೈನ? ಅದ ಈಗ ನೀವು ಹ್ಯಾಥ್ವೇದವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಕನೆಕ್ಷನ್ ಕೊಟ್ಟು ಹೋಗ್ತಾರ. ಹ್ಯಾಥ್ವೇ ಅದ, ಮತ್ ಈಗ ಇವ್ರು ಕೊಡ್ಲಿಕ್ಕತ್ತಾರ, ಜಿಯೋದವ್ರು ಕೊಡ್ಲಿಕ್ಕತ್ತಾರ. 500 ರೂಪಾಯಿ ತಿಂಗಳಿಗೆ? ಜಿಯೋದವ್ರದ್ದು ಇನ್ನೂ ಕಡಿಮೆ ಅದ, ಅಷ್ಟು ಇಲ್ಲ ಅವ್ರದ್ದು. ಜಿಯೋದವ್ರದ್ದು ಬಾಗಲಕೋಟೆ ಒಳಗ ಒಂದು ಸ್ಕೀಮ್ ಬಂದಿತ್ತು, 1 ತಿಂಗಳು ಫ್ರೀ ಅಂತ. ಎಷ್ಟು ಕಿಲೋಮೀಟರ್? 1 ತಿಂಗಳ ಫ್ರೀ ಅಂತ. ಅದಾದ ಮುಂದೆ ತಿಂಗಳ 500 ಕೊಡ್ಬೇಕ ಬಂದ್ಮೇಲೆ? ಆಮೇಲೆ ಎಷ್ಟದು 300 ಎಷ್ಟು ಹೇಳಿಕತ್ತಿದ್ದ, 300 ಅದ, 300 400 ಎಷ್ಟು ಹೇಳಿಕತ್ತಿದ್ದ, ನಂಗೆ ಸರಿ ನೆನಪಿಲ್ಲ. ಆದ್ರ ಮೊದ್ಲೇ 1 ತಿಂಗಳು ಮಾತ್ರ ಫ್ರೀ ಅಂತ ಹೇಳಿಕತ್ತಿದ್ದ. ನಾಳೆನ ಹೋಗ್ತೀನಿ ನಾ ಜಿಯೋಗ್ ಹೋಗಿ ತಗೋತೀನಿ ಒಂದು 10 ವೈಫೈ. ಅವ್ನ್ ತಗೊಳ್ರಿ. ಈಗೆಲ್ಲ ಲಕ್ಕಿಲಿ ಏನದ, ಅದು ಇದ್ರದ್ದು ವೈರ್ಲಿ ಕನೆಕ್ಟ್ ಮಾಡಿ ಕೊಡ್ತಾರ ನಿಮಗದು. ಗೊತ್ತಾಯ್ತು, ಫೈಬರ್ ಆಪ್ಟಿಕ್ ದಿಂದ ಕನೆಕ್ಟ್ ಮಾಡಿ ಕೊಡ್ತಾರ. ಹಿಂಗಾಗಿ ಚಲೋತ್ನ್ಯಾಗ ನೆಟ್ವರ್ಕ್ ಬರ್ತದ, ಅದು ನಿಮ್ಮ ಕೆಲಸ ಆಗ್ತಾವ. ಹಿಂಗ ನೆಟ್ವರ್ಕ್ ಸರಿ ಇಲ್ಲ ಅಂತಂದ್ರ ಮತ್ತೆ ಹೆಂಗ ಆಗ್ಬೇಕು, ಕೆಲಸನೂ ಆಗಂಗಿಲ್ಲ, ನೀವು ಮುಂದುವರಿಲಿಕ್ಕೆ ಆಗಂಗಿಲ್ಲ ಜೀವನದೊಳಗ. ಇವೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟ್. ಏನಾಗ್ತಿದ್ರೆ ಅಶೋಕಣ್ಣ, ನಮ್ದು 1.5 GB ಮುಗಿದ್ ಹೋಗ್ತೈತಿ. ನಮ್ಮ ಮಗನ ಯೂಸ್ ಮಾಡ್ತಿರ್ತಾನ, ಬರೋದ್ರಾಗ ಅರ್ಧಕ್ಕೆ ಮುಗಿದಿರತ್ತಲ್ಲೊಮ್ಮೆ, ಎಲ್ಲಾ ಮುಗಿದ್ ಬಿಟ್ಟಿರ್ತೈತಿ. ವೈಫೈ ಇದ್ರೆ ಯೂಸ್ ಮಾಡೋದಲ್ರಿ ದಿವಸ? ಮತ್ ನಾವ್ ಅದನ್ನ ಉಪಯೋಗಿಸೋದಲ್ಲ. ನಾವು ಮನೆಯೊಳಗ್ ವೈಫೈ ಕನೆಕ್ಷನ್ ತಗೊಂಡೇವಿ. ಅದ್ರ ಮುಖಾಂತರ ನಾನೀಗ ಮಾತಾಡ್ಲಿಕ್ಕತ್ತಿದ್ದು, ವಿಡಿಯೋ ಮಾಡ್ಲಿಕ್ಕತ್ತಿದ್ದು ಇದನ್ನೆಲ್ಲ. ಓಕೆ, ಇದನ್ನ ನಾನು ಕ್ಲಿಯರ್ ಬರ್ದೇನಿ. ಇವ್ರ 5 ಮಂದಿ ಪ್ರಾಸ್ಪೆಕ್ಟ್ಸ್ ಅಂತ ಕನ್ಸಿಡರ್ ಮಾಡುವಂಗಿಲ್ಲ. ಯಾಕ ಈ ಡಿಫ್ರೆನ್ಶಿಯೇಷನ್ ಮಾಡೋದು ಅವಶ್ಯಕತೆ ಅದ ಅಂದ್ರೆ, ಹೌ ಯು ಡೀಲ್ ವಿತ್ ಪ್ರಾಸ್ಪೆಕ್ಟ್ಸ್ ಈಸ್ ಡಿಫರೆಂಟ್ ದ್ಯಾನ್ ಹೌ ಯು ಡೀಲ್ ವಿತ್ ಯುವರ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಪೀಪಲ್. 5 ಮಂದಿ ಏನಂತ ಮಾಡಿರಲ್ಲ, ಅವ್ರ ಸಂಗ ಡೀಲ್ ಮಾಡೋದು ಬೇರೆ ತರ, ಪ್ರಾಸ್ಪೆಕ್ಟ್ ಸಂಗ ಡೀಲ್ ಮಾಡೋದು ಬೇರೆ ತರ. ಎರಡು ಮಿಕ್ಸಪ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಇದ್ದವ್ರ ಸಂಗಡ ಬರೀ ಬೇಕಂದ್ರ ಫಾರ್ಮ್ ಏನದ ಅದು ಇಲ್ಲಾಂದ್ರ ಅದು ಬಿಟ್ರು ನಡೀತದ. ಸ್ಟ್ರೇಟ್ ಇರ್ತದ ಅವ್ರದ್ದು. ನಿಮ್ದು ಬ್ಲೆಸ್ಸಿಂಗ್ ಬೇಕು, 1-2-3 ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಳ್ರಿ, ಅಷ್ಟ್ ಸೀದಾ ಮಾತಾಡೋದಿರ್ತದ. ಹಾರ್ಟ್ ಟು ಹಾರ್ಟ್. ಅಲ್ಲಿ ಇನ್ಕಮ್ ಬಗ್ಗೆ ಇದನ್ ಮಾಡೋದಿರಂಗಿಲ್ಲ. ನಿಮ್ಗೆ ಇನ್ಕಮ್ ಬರ್ತದ ಅಂತ ಹೇಳಿ ಆಶಾ ತೋರ್ಸೋದಿರಂಗಿಲ್ಲ ಅವ್ರಿಗೆ. ಹಾರ್ಟ್ ಟು ಹಾರ್ಟ್ ಟಾಕ್ ಮಾತಾಡೋದಿರ್ತದ. ಇದು ವೈಫೈ ಇದು ಹಾಕಿದ್ರೆ ಇಂಟರ್ನೆಟ್ ಸ್ಲೋ ಇರ್ತೇನಂತ ಹೇಳಕತ್ತ ಬರ್ತದಂತ. ಇಲ್ಲ, ವೈಫೈ ಹಾಕಿದ್ದಕ್ಕ ನಮ್ದು ಇಷ್ಟ ಚಲೋ ಬರ್ಲಿಕ್ಕತ್ತದಲ್ಲ. ಬರುದಾಗತ್ತ. ನಮ್ಮ ಮಗ ಬಾಳ ಮಂದಿ ಮನ್ಯಾಗ ಯೂಸ್ ಮಾಡಿದ್ರೆ ಕಡಿಮೆ ಬರ್ತೈತಿ, ಇಂಟರ್ನೆಟ್ ಬರುದಿಲ್ಲ, ಜಾಸ್ತಿ ಸ್ಲೋ ಇರ್ತದಂತಾನ.
ಇಲ್ಲಿಲ್ಲ ಅವು ಇಂಟರ್ನೆಟ್ ಜಿಯೋದ್ ಹಾಕಿಸು ನಿನಗ ಗುರ್ತಾಗ್ತದ ಅದದು MBPS ಚಲೋ ಇರ್ತದ ಕನೆಕ್ಟಿವಿಟಿ ಚಲೋ ಇರ್ತದ ಜಿಯೋದವ್ರ ಸಂಗ ಮಾತಾಡೋ ನಿನಗ ಗುರ್ತಾಗ್ತದ ನೀನ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ನೀನ ಅಂತೀವಿ ಎಷ್ಟ್ ಚಲೋ ಅದು ಅಂತ ಹೇಳಿ ಗುರ್ತಾಗಂಗಿಲ್ಲ ನಿನ್ ಮಗ ಅವ 5ನೇ ಇದ್ದಾನ ಅವಂಗ ಅಷ್ಟ್ ಗುರ್ತಾಗಂಗಿಲ್ಲ 8 ಇರ್ಲಿ ಅವಂಗ ನೀನು ಈಗ ನಾವ್ ಎಷ್ಟ್ ಮಾತಾಡೇವಿ ಈಗ 4 ಮಂದಿದ ಒಪಿನಿಯನ್ ತಗೊಂಡ್ ಮಾಡ್ಕೋತ ಕೂತ್ರ ಉಪಯೋಗ ಮುಟ್ಟಂಗಿಲ್ಲ ಈಗ ಮೆಂಟರ್ ಅಂತ ಒಬ್ರನ್ನ ಕನ್ಸಿಡರ್ ಮಾಡಿಂದ ಮೆಂಟರ್ ಹೆಂಗ್ ಹೇಳ್ತಾನ ಹಂಗ್ ಮಾಡ್ಕೋತ ಹೋಗೋದಿರ್ತದ ಅದೆಲ್ಲ ಬಿಟ್ಕೊಟ್ಟು ನನ್ ಮಗ ಹಂಗಂದ ನನ್ ಮಗಳು ಹಿಂಗಂದ್ಲು ನಮ್ ಬಾಜುದವ್ರ ಹಂಗಂದ್ರು ನನ್ ಎದುರಿಗಿನ ಮನಿಯವ್ರ ಹಂಗಂದ್ರು ಅವೆಲ್ಲ ಸ್ಟೋರಿ ಹೇಳ್ಕೊತ ಕೂಡ್ಬಾರ್ದು ಮೆಂಟರ್ ಹೇಳ್ಯಾನಂದ್ಮೇ ಮುಗಿದ್ ಹೋತು ವೈಫೈ ಚಲೋ ಅಂತ ಹೇಳ್ಯಾನಂದ್ಮೇ ಮುಗಿದ್ ಹೋತು ಮಾಡ್ಬೇಕು ಕೌಂಟರ್ ಕ್ವಶನ್ ಮಾಡ್ಕೋತ ಟೈಮ್ ವೇಸ್ಟ್ ಮಾಡ್ಕೋತ ಕೂಡ್ಬಾರ್ದು ಆಮೇಲೆ ಇವ್ ನೀನ್ ಇರ್ತಾವಲ್ಲ ಇವನ್ನೆಲ್ಲ ನೀವು ನಿಮ್ಮ ಡೈರಿ ಒಳಗ ನೋಟ್ ಡೌನ್ ಮಾಡ್ಕೋಬೇಕು ಯಾಕಂದ್ರೆ ಇವೆಲ್ಲ ನಿಮಗ ಮುಂದ್ ಬೇಕಾಗ್ತಾವ ನಿಮ್ದು ಟೀಮ್ ಡೆವಲಪ್ ಮಾಡ್ಲಿಕ್ಕೆ ಮತ್ ನಿಮ್ಗ್ ಡೌನ್ಲೈನ್ ಬೇಕಲ್ಲ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಎಲ್ಲ ಬೇಕಾಗ್ತಾವ ಇವು ನಾ ಎಲ್ಲಾ ಎಷ್ಟ್ ಚಂದ ಬರ್ದೇನಿ ಬಿ ಅವೇರ್ ದಟ್ ಡೆವಲಪಿಂಗ್ ಯುವರ್ ಡೌನ್ಲೈನ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನಿಮ್ದು ರೆಸ್ಪಾನ್ಸಿಬಿಲಿಟಿ ಅದು ನಿಮ್ದು ಡೌನ್ಲೈನ್ ಡೆವಲಪ್ ಮಾಡೋದು ಮತ್ತ ಅದೆಲ್ಲ ಮಾಡ್ಲಿಕ್ಕೆ ಇವ್ ಬೇಕು ಅದಕ್ ನಿಮ್ ಡೈರಿ ಒಳಗ್ ಬರ್ಕೊಡ್ರಿ ನೋಟ್ಬುಕ್ ಮಾಡಿದ್ರ ನೋಟ್ಬುಕ್ ನೇ ಬರ್ಕೊಡ್ರಿ ನೀವು ಮೆಂಟರ್ ಕಡೆಯಿಂದ ಟ್ರೈನಿಂಗ್ ತಗೋಬಹುದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಬೆಳೆಸ್ಕೊಡ್ರಿ ಇದನ್ನೆಲ್ಲ ಟೀಮ್ ಡೆವಲಪ್ ಮಾಡ್ಲಿಕ್ಕೆ ಮೆಂಟರ್ ಸಪೋರ್ಟ್ ತಗೊಳ್ರಿ ಕಾನ್ಫರೆನ್ಸ್ ಕಾಲ್ ಕ್ರಿಯೇಟ್ ಮಾಡ್ರಿ ಮೆಂಟರ್ ಮಾತಾಡ್ತಾರ ಅವಾಗ ಪ್ರಾಸ್ಪೆಕ್ಟ್ ಸಂಗಡ ಅವಾಗ ಅವ್ರ ಹೆಂಗ್ ಮಾತಾಡ್ತಾರ ಅದೇ ರೀತಿ ನೀವು ಸಹಿತ ಅವ್ರ 4-5 ಸಲ ಅವ್ರದ್ದು ಸಪೋರ್ಟ್ ತಗೊಂಡಾಗ ನಿಮ್ಗೆ ಐಡಿಯಾ ಬರ್ತದ ಯಾವ ರೀತಿ ಮಾತಾಡ್ಬೇಕು ಏನು ಅಂತ ತಿಳ್ಕೊಂಡು ಅದೇ ರೀತಿ ನೀವು ಮುಂದ ಮಾತಾಡ್ಲಿಕ್ ಬರ್ತದ ನಂತರ ಏನಾಗ್ತದ ನೀವು ನಿಮ್ಮ ಡೌನ್ಲೈನ್ಗೂ ಸಹಿತ ಈ ರೀತಿ ಡೆವಲಪ್ ಮಾಡೋದಿರ್ತದ ಅವ್ರನ್ನು ಡೆವಲಪ್ ಮಾಡಿ ಅವ್ರನ್ನು ಸಮರ್ಥರನ್ನಾಗಿ ಮಾಡೋದಿರ್ತದ ಅಂದಾಗ ಅವರು ಟೀಮ್ ಡೆವಲಪ್ ಮಾಡ್ಕೋತ ಹೋಗ್ತಾರ ಅದಕ್ಕೆ ಇದನ್ನ ನೀವು ಕಲಿಯೋದು ನಿಮ್ ಡೈರಿ ಅಪ್ಡೇಟ್ ಮಾಡೋದು ನಿಮ್ದು ನೋಟ್ಬುಕ್ ಅಪ್ಡೇಟ್ ಮಾಡೋದು ಬಹಳ ಅವಶ್ಯಕತೆ ಅದ ಇದು ಫಂಡಮೆಂಟಲ್ ಇದು ಬರೀ ಈ ಎಡಗಡೆ ಕಿವಿಯಿಂದ ಕೇಳಿ ಬಲಗಡೆ ಕಿವಿಯಿಂದ ಬಿಟ್ಟು ಬಿಟ್ರೆ ಆಗಿ ಹೋತಂತಲ್ಲ ಎಷ್ಟು ಬತ್ತಿ ಅದು ರೀ ಮರ ಇವತ್ತಿನ 9 ಗಂಟೆ ಪ್ರೋಗ್ರಾಮ್ನಾಗ ಅಂತಂದ್ರ ಅದು ಉಪಯೋಗ ಇಲ್ಲ ಇದು ಬತ್ತಿ ಮಾಡೋ ಪ್ರೋಗ್ರಾಮ್ ಅಲ್ಲ ಇದು ಲೈಫ್ ನಾಗ ತಗೊಂಡ್ ಬರ್ಬೇಕದನ್ ರಿಯಲ್ ಏನ್ ಡಿಫಿಕಲ್ಟೀಸ್ ಬರ್ತಾವು ಕೇಳ್ಬೇಕು ಆಮೇಲೆ ಇವು ವೆಬ್ ಲಿಂಕ್ ಅವೆಲ್ಲ URL ಎಲ್ಲ ನಾವು ಗ್ರೂಪ್ ನಾಗ ಹಾಕಿರ್ತೇನಲ್ಲ ಅವನ್ನೆಲ್ಲ ಡಿಲೀಟ್ ಮಾಡಿ ಹೋಗಿಬೇಡ್ರಿ ನಾಳೆ ನೀವು ನಿಮ್ ಡೌನ್ಲೈನ್ ಕೊಡ್ಲಿಕ್ ಬೇಕಾಗ್ತಾವು ಅವನ್ನೆಲ್ಲ ಒಂದು ಗ್ರೂಪ್ ಮಾಡ್ಕೊಡ್ರಿ ಟೆಸ್ಟ್ ಅಂತ ಹೇಳಿ ಟೆಸ್ಟ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಅದ್ರೊಳಗ ಅವನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ರಿ ಅವನ್ನೆಲ್ಲ ಆಮೇಲೆ ಯಾವಾಗ ಅವಶ್ಯ ಬೀಳ್ತಾವ ಅವಾಗ ಅಲ್ಲಿಂದ ನೀವು ಕಳಿಸ್ಲಿಕ್ಕೆ ಆಗ್ತದ ಮತ್ ನಾ ಅದನ್ನು ಬರ್ದೇನಿ ಇಫ್ ಯುವರ್ ಮೊಬೈಲ್ ಡು ನಾಟ್ ಹ್ಯಾವ್ ಇನಫ್ ಮೆಮರಿ ಡಿಲೀಟ್ ಜನರಲ್ ವಾಟ್ಸಪ್ ವಿಡಿಯೋಸ್ ಜನರಲ್ ವಾಟ್ಸಪ್ ಪೋಸ್ಟ್ ಎಕ್ಸೆಟ್ರಾ ಅನ್ವಾಂಟೆಡ್ ಎಲ್ಲ ಏನೇನವನ್ನೆಲ್ಲ ಡಿಲೀಟ್ ಮಾಡ್ರಿ ಆಮೇಲೆ ವಾಟ್ಸಪ್ ವಿಡಿಯೋ ವಾಟ್ಸಪ್ ಪೋಸ್ಟ್ ಓದೋದು ಬಂದ್ ಮಾಡ್ರಿ ಅದರಿಂದ ನಿಮ್ದು ಟೈಮ್ ವೇಸ್ಟ್ ಆಗ್ತದ ನಿಮ್ದು ಮೊಬೈಲ್ ನೊಳಗೂ ಅದು ಮೆಮರಿ ಹಿಡ್ಕೊಂಡ್ ಕೊಡ್ತದ ಆಗೋ ಕೆಲಸ ಆಗಂಗಿಲ್ಲ ಅವಶ್ಯಕತೆ ಬಿದ್ರೆ ನೀವು ಒಂದ್ ಹೊಸ ಮೊಬೈಲ್ ತಗೊಳ್ರಿ ಈ ಪ್ರಾಜೆಕ್ಟ್ ಸಂಬಂಧ ಅಂತನ ಒಂದ್ ಚಲೋ ಕ್ವಾಲಿಟಿದ್ ಒಂದ್ 20,000ದ್ದು ಯಾಕಂದ್ರೆ ನೀವ್ ಯಾವ್ದೋ ಒಂದು ಬಿಸಿನೆಸ್ ಯಾವ್ದೋ ಒಂದ್ ಮಾಡಿದ್ರಿ ಒಂದ್ ಹೋಟೆಲ್ ಹಾಕ್ತೀನಿ ಅಥವಾ ಒಂದ್ ಕಿರಾಣಿ ಅಂಗಡಿ ಹಾಕ್ತೇನೆ ಅಂದ್ರೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡೋದಿರ್ತದ ಹಂಗ ಇಲ್ಲೂ ನೀವ್ ಒಂದ್ ಮಾಡ್ಲಿಕ್ಕತ್ತೀರಿ ಅಂದ್ರ ಮೊಬೈಲ್ ಚಲೋ ಇತ್ತು ಓಕೆ ಚಲೋ ಇಲ್ಲ ಅಂತಂದ್ರ ಒಂದು ಖರೀದಿ ಮಾಡ್ರಿ ಈಗ ನಂದು ಕಂಪ್ಯೂಟರ್ ನನಗ್ ಪ್ರಾಬ್ಲಮ್ ಕೊಡ್ಲಿಕ್ಕತ್ತದ ನಾನು ಈಗ ಒಂದ್ ಹೊಸಾದ್ ಲ್ಯಾಪ್ಟಾಪ್ ತಗೋಬೇಕು ಅಂತ ವಿಚಾರ ಮಾಡ್ಲಿಕ್ಕತ್ತೇನೆ ಈಗ ಬೇಕಂತ ಹೇಳಿ ಇವತ್ತು ನಂದು ಕಂಪ್ಯೂಟರ್ ಡೌನ್ ಅದ 3-4 ದಿನ ಆಯ್ತು ಈಗ ಡೌನ್ ಇದ್ದು
ದುಡ್ಡು ಖರ್ಚು ಮಾಡಬೇಕು, ಯಾಕಂದ್ರೆ ನಮಗ ತಿಂಗಳ 9 ಲಕ್ಷ ಗಳಿಸೋದಲ್ಲ, ಅದ್ರ ಸಂಬಂಧ. ಯಾರೋ ಹಿಂದ್ಗಡೆಯಿಂದ ಮಾತಾಡ್ಲಿಕ್ಕತ್ತಾರಲ್ಲ, ಏನ್ ಗುರ್ತಾಗೋಲ್ತು? ಆಮೇಲೆ ಅಂಡರ್ಸ್ಟ್ಯಾಂಡ್ ದ ಅರ್ನಿಂಗ್ ಪವರ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ ಬರ್ದೇನಿ. ಅರ್ಥ ಮಾಡ್ಕೊಡ್ರಿ, ಇದು ಪವರ್ಫುಲ್ ಪ್ರಾಜೆಕ್ಟ್ ಅದ. 9 ಲಕ್ಷ ಸಿಗ್ಲಿಕ್ಕತ್ತದ ತಿಂಗಳಿಗೆ. ನೀವು ಅದ್ರ ಸಂಬಂಧ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ಮಾಡ್ಬೇಕಾಗ್ತದ. ನಿಮ್ಮಷ್ಟಕ್ ನೀವು ರೆಡಿ ಮಾಡ್ಕೋಬೇಕಾಗ್ತದ. ನಾನು ಸಹಿತ ರಿಲಯನ್ಸ್ ಜಿಯೋದು ಒಂದು ಮೊಬೈಲ್ ಏನ್ ಬಂದಿತ್ತು, ಜಿಯೋದಲ್ಲ, ಅವಾಗ 2000 ಒಳಗ ಅದು CDMA ಮೊಬೈಲ್ ಬಂದಿತ್ತು. ಇವಂದು ಅಂಬಾಣಿ ಅವ್ರದ್ದು, ಧೀರುಭಾಯಿ ಅಂಬಾಣಿ ಅವ್ರದ್ದು, ಕರ್ಲೋ ದುನಿಯಾ ಮುಟ್ಟಿಬೆ ಅಂತ. ಅವಾಗ ನಾನು ಮತ್ ನಮ್ ಇನ್ನೊಬ್ರು ಫ್ರೆಂಡು, ಅಂದ್ರ ನಮ್ ಮಿಸ್ಸಸ್ ಮಾಡ್ಲಿಕತ್ತಿದ್ರು, ಮತ್ ಅವ್ರ ಮಿಸ್ಸಸ್ ಮಾಡ್ಲಿಕತ್ತಿದ್ರು. ಅವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಲಿಕತ್ತಿದ್ವಿ. ಹಿಂಗಾಗಿ ನಾವು ಸಹಿತ ಅವಾಗ ಅದು CDMA ಮೊಬೈಲ್ ಖರೀದಿ ಮಾಡಿದ್ವಿ. ಯಾಕ ಮತ್ ಮಾಡ್ಲಿಕತ್ತೇವ ಅಂದ್ಮೇಲೆ ಅದಕ್ಕೆ ಏನೇನ್ ಅವಶ್ಯಕತೆ ಅದ ಅದನ್ನ ಮಾಡಬೇಕು. ನಮ್ದು ಮೆಂಟರ್ ಇದ್ರು ಒಬ್ರು, ಅವ್ರು ಹೇಳಿದ್ರು ನೀವು ತಗೋಬೇಕು, ಇದು ಅವಶ್ಯಕತೆ ಅದ ಅಂತ. ತಗೊಂಡ್ವಿ. ಹಂಗ ಇಂಥ ವಿಷಯದೊಳಗ ಕಂಜೂಸ್ಗಿರಿ ಮಾಡ್ಲಿಕ್ಕೆ ಹೋಗ್ಬಾಡ್ರಿ. ಬೇಕಾದ್ರೆ ಬಂಗಾರ ಖರೀದಿ ಮಾಡೋದು ಮುಂದ್ ಹಾಕ್ರಿ, ಆದ್ರೆ ಇದನ್ನ ಮುಂದ್ ಹಾಕ್ಲಿಕ್ಕೆ ಹೋಗ್ಬಾಡ್ರಿ. ಆಮೇಲೆ ನಾನೇನು ಇದ್ರೊಳಗೆ ಪೋಸ್ಟ್ ಬರ್ದಿರ್ತೀನಿ, ಏನ್ರ ಅರ್ಥ ಆಗ್ಲಿಕ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೋಚಿಂಗ್ ತಗೊಳ್ರಿ ಆ ಸಬ್ಜೆಕ್ಟ್ ಮೇಲೆ. ಅಥವಾ ಇದನ್ನ ನಮ್ದು ಗ್ರೂಪ್ ಏನಿರ್ತದ ಈ ಟೈಮ್ನೊಳಗೆ ಕಮ್ಯುನಿಕೇಟ್ ಮಾಡ್ರಿ, ಇದು ಅರ್ಥ ಆಗಿಲ್ಲ ಅಂತ ಹೇಳಿ ಕೋಚಿಂಗ್ ತಗೊಳ್ರಿ. ಅಂದ್ರೆ ನಾವು ಒಂದು ಟೀಮ್ ಅಂತ ಕೆಲಸ ಮಾಡಿ ಬೆಳಿಲಿಕ್ಕೆ, ದುಡ್ಡು ಗಳಿಸ್ಲಿಕ್ಕೆ, ಟೀಮ್ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಆಮೇಲೆ ಇವತ್ತು ಒಂದು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಹಾಕಿದ್ದೆ, ಪ್ರಾಸ್ಪೆಕ್ಟಿಂಗ್ ಹೆಂಗ್ ಮಾಡ್ಬೇಕು ಎಂಬುದನ್ನ. ನಾನು ಪ್ರಾಸ್ಪೆಕ್ಟಿಂಗ್ ಮಾಡಿದ್ದನ್ನ ಅದನ್ನ ಎಲ್ಲಾರು ಕೇಳಿರಿ ಅಂತ ತಿಳ್ಕೊತೀನಿ. ಅದಕ್ಕ ಬರ್ದಿದ್ದೆ ನಾನು, ಕೇಳಿ ಕಲಿ, ನೋಡಿ ಕಲಿ, ಮಾಡಿ ಕಲಿ ಅಂತ ಹೇಳಿ. ಯಾಕಂದ್ರೆ ಕಲಿಯೋದು ಬಹಳ ಅವಶ್ಯಕತೆ ಅದ ಇದ್ರೊಳಗ. ಆಮೇಲೆ ಇನ್ನೂ ಒಂದು ವಿಡಿಯೋ ಹಾಕಿದ್ದೆ, ಅದ್ರೊಳಗೆ ಬರ್ದಿದ್ದೆ ನಿಮ್ಗ, ಲಿಸನ್ ಟು ದಿಸ್ ಆಡಿಯೋ ಟು ಲರ್ನ್ ಹೌ ಯು ಶುಡ್ ಸಿ ಕೋಚಿಂಗ್ ಗೈಡೆನ್ಸ್ ಫ್ರಮ್ ದ ಮೆಂಟರ್ ಅಂತೇಳಿ ಬರ್ದ್ ಹಾಕಿನ. ಅದು ನೋಡ್ರಿ, ನಾ ಯಾವ ರೀತಿ ಕೋಚಿಂಗು ತಗೋತೀನಿ ನನ್ನ ಮೆಂಟರ್ ಇಂದ ಎಂಬುದು. ಅದು ಆ ಒಂದು ಆಡಿಯೋ ಕೇಳಿದ್ರೆ ಅಂದ್ರೆ ನಿಮ್ಗೆ ಐಡಿಯಾ ಬರ್ತದ. ಆಮೇಲೆ ನಿಮ್ಗೆ ಇನ್ನೊಂದು ಇವತ್ತು ಹೇಳ್ಬೇಕಂದ್ರೆ, ನಾನು ಇದು ಕ್ಯಾಶ್ ಬ್ಯಾಕ್ ಮತ್ತೆ ಬೋನಸ್ ಇವೆರಡರ ನಡುವಿನ ಅಂತರ ಏನದ ಅಂತ ಇದನ್ನೊಂದು ಹೇಳಿ ನಾ ಇವತ್ತಿಂದು ಜೂಮ್ ಮೀಟಿಂಗ್ ಮುಗಿಸ್ತೀನಿ. ಎದಕ್ ಕ್ಯಾಶ್ ಬ್ಯಾಕ್ ಅಂತಾರ, ಎದಕ್ ಬೋನಸ್ ಅಂತಾರ ಅಂತ ಹೇಳಿ. ಇದು ಕ್ಯಾಶ್ ಬ್ಯಾಕ್ ಅಂದ್ರೆ ಏನದ, ಈಗ ನಾನು ಏನೋ ಒಂದು ಖರೀದಿ ಮಾಡಿದೆ, ಅವಾಗ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದೆ, ಅವಾಗ ನನಗ ಗೂಗಲ್ ಪೇದವರು ಕ್ಯಾಶ್ ಬ್ಯಾಕ್ ಕೊಡ್ತಾರ, ಎಷ್ಟೋ ಒಂದು ಸ್ಮಾಲ್ ಅಮೌಂಟ್. ದಟ್ ಈಸ್ ಕಾಲ್ಡ್ ಕ್ಯಾಶ್ ಬ್ಯಾಕ್. ಮತ್ತೆ ಬೋನಸ್ ಅಂದ್ರೆ ಏನದ, ಇಲ್ಲಿ ನಮ್ದು ಟೀಮ್ ಇರ್ತದ. ಓಕೆ, ನಾನು ಯಾವುದೋ ಒಂದು ಇದನ್ನ ಪರ್ಚೇಸ್ ಮಾಡಿದಾಗ ಅವಾಗ ಏನಾಗ್ತದ, ನನಗ ಪಾಯಿಂಟ್ಸ್ ಸಿಗತಾವ. ಓಕೆ, ಸೊ ಆ ಪಾಯಿಂಟ್ಸ್ ಬೇಸಿಸ್ ಮೇಲೆ ನಂದು ಟೀಮ್ ಎಷ್ಟು ಡೆವಲಪ್ ಆಗಿರ್ತದ, ಆ ಬೇಸಿಸ್ ಮೇಲೆ ನನಗ ಇನ್ಕಮ್ ಬರ್ತದ. ನನಗಷ್ಟ ಅಲ್ಲ, ನನ್ನ ಅಪ್ಲೈನ್ಗೂ ಬರ್ತದ, ಅವನ ಮೇಲಿನವ್ರಿಗೂ ಬರ್ತದ. ಅದಕ್ಕ ಇಲ್ಲಿ ನಾವು ಬೋನಸ್ ಅಂತೇವಿ. ಇದು ಬೋನಸ್ ಇಂಪ್ಯಾಕ್ಟ್ ಏನದಲ್ಲ, ಒಬ್ಬ ವ್ಯಕ್ತಿ ಮೇಲೆ ಇರಂಗಿಲ್ಲ, ಇದು ಮಲ್ಟಿಪಲ್ ಲೆವೆಲ್ ಆಫ್ ಪೀಪಲ್ ಮೇಲೆ ಇರ್ತದ. ಆದ್ರ ಕ್ಯಾಶ್ ಬ್ಯಾಕ್ ಎಂಬುದು ಒಬ್ಬ ವ್ಯಕ್ತಿ ಇರ್ತದ. ನೀವ್ ಅದ ಕಿರಾಣಿ ಅಂಗಡಿ ಒಳಗ್ ಹೋದ್ರ ಕ್ಯಾಶ್ ಬ್ಯಾಕು ಸಿಗಂಗಿಲ್ಲ, ಬೋನಸ್ಸು ಸಿಗಂಗಿಲ್ಲ, ಎರಡೂ ಇಲ್ಲ. ಇಲ್ಲೇ ಬೋನಸ್ ಅದ. ಇದು ಡಿಫ್ರೆನ್ಸ್. ಇಲ್ಲಿ ಇನ್ಕಮ್ ಜನರೇಷನ್ ಆಗ್ತದೆ, ಪ್ಯಾಸಿವ್ ಇನ್ಕಮ್ ಬರ್ತದೆ.
ಒಂದ್ ನಿಮಿಷ ಅಶೋಕಣ್ಣವ್ರ, ಹಾ ಈ PVA ನಾವು 50 ಪಾಯಿಂಟ್ ಬರ್ತೈತಲ್ರಿ ನಾವ್ ಏನ್ ಸಾಮಾನ್ ತಗೋತೀವಿ, ಹಾ 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 ಇದು ಇನ್ಕ್ರೀಸ್ ಹೆಂಗ್ ಆಗ್ತೈತಿ ಅಂತ ಹೇಳಿ ಸ್ವಲ್ಪ ಹೇಳ್ರಿ. ಈಗ ನಮ್ 50 ಪಾಯಿಂಟ್ ಇದ್ದಿದ್ದು ಅದು ಅಪೋರ್ಡ್ ನಾವು ತಗೊಂಡಾಗ ಆಗ್ತೈತೋ ಅದು ಹೆಂಗ ಮೇಲೆ ಹೋಗಿ ಏರ್ಸೋತ ಹೋಗ್ತೈತಿ ಅಂತ ನನ್ಗೊಂದ್ ಸ್ವಲ್ಪ ಈಗ ಗೊತ್ತಾಗೋದು. ಈಗ ನಿಮ್ದು 11 ಅದ, ಯಾಕಂದ್ರೆ 1948 ಕೊಟ್ಟು ತಗೊಂಡಿದ್ದಕ್ಕ. ಅದಾಯ್ತ್ರಿ 50 ಆದ್ಮೇಲೆ ಮೇಲೆ ಹೆಂಗ್ ಏರ್ಕೊಂತ ಹೋಗ್ತದೆ ಅಂತ ಕೇಳೋದು ನಿಮ್ಗೆ ನಾವು. ಅದು 50 ಹೆಂಗಾತು ಅದನ್ನ ಹೇಳ್ರಲ್ಲ ಮೊದ್ಲ. 58,000 ಒಂದ್ ಪ್ರಾಡಕ್ಟ್ ತಗೋತೀನಿ 50 ಮಾಡ್ಕೋತೀನಿ ಪಾಯಿಂಟ್. ಹಾ ಅದ ನೀವು ಪ್ರಾಡಕ್ಟ್ ಖರೀದಿ ಮಾಡಿದೊಳಗ ಅಷ್ಟು ಪಾಯಿಂಟ್, ಈಗ ನೀವ್ ಅಂದ್ರಲ್ಲ ಮತ್ತೊಂದ್ 2,000 ರೂಪಾಯಿದ ಪ್ರಾಡಕ್ಟ್ ತಗೊಂಡ್ರಿ ಅಂದ್ರೆ ಅವಾಗ ಮತ್ತೊಂದ್ 11-12 ಪಾಯಿಂಟ್ ಆಡ್ ಆಗ್ತಾವು. ಅದಾದ್ರಿ ಅವೆಲ್ಲ ಪ್ರಾಡಕ್ಟ್ ತಗೊಂಡ್ಮೇಲೆ 50 ಆಗ್ತದೆ ಅಂತ ತಿಳ್ಕೊರಿ. ಎಲ್ಲಾ ಪ್ರಾಡಕ್ಟ್ ತಗೊಂಡ್ವಿ, 4 ಸರಿ ತಗೊಂಡ್ವಿ, ತುಂಬಿದ್ವಿ. ಅದ್ ಪ್ರಾಡಕ್ಟ್ ಮುಂದೆ ಹೆಂಗೆ ಇರ್ತೈತಲ್ಲ 50 ಪಾಯಿಂಟ್ ಆದ್ಮೇಲೆ ನಾವ್ ಮತ್ ತುಂಬಬೇಕು, ಮತ್ ತಗೊಂತ ಇರ್ಬೇಕು, ಅದ್ ತಾನೇ ಹೇಳಕೊಂತ ಹೋಗ್ತೈತು. ಆಡ್ ಯಾಕೆ ಮಾಡ್ತೀರಿ? ಅದು ನಿಮ್ಗ ಅದು ಅಡಿಷನಲ್ ಬೆನಿಫಿಟ್ ಬೇಕಾತಂದ್ರ ಅವಾಗ ತಗೊಂಬೋದಿರ್ತದ. ಅದನ್ನ ನಾವು ಅವಾಗ ಹೇಳ್ತೇವಿ 50 ಆಗ್ಲಿ ನಿಮ್ದು. ಅಲ್ಲ ಅದ್ ಹೆಂಗ್ ಇರ್ತೈತಿ ಇನ್ನು 11ರಾಗ ಇದ್ದೀರಿ, 50 ಆಗ್ಲಿ ನಿಮ್ದು. ಅವಾಗ ಬಂದಾಗ ಹೇಳ್ತೇನೆ ನಿಮ್ಗ. ಅದನ್ನ ಮತ್ ಪರ್ಚೇಸ್ ಮಾಡಿದ್ರೆ ಏನ್ ಬೆನಿಫಿಟ್ ಅವ ಎಂಬುದು ಹೇಳ್ತೇನೆ. ಮೊದ್ಲು 50 ಅಂಕರ್ ಮಾಡ್ರಿ. ಯಾವ ಡೇಟಿನೊಳಗ ನಿಮ್ದು 50 ಆಗ್ತದ ಡಿಕ್ಲೇರ್ ಮಾಡ್ರಿ, ಕಮಿಟ್ಮೆಂಟ್ ಮಾಡ್ರಿ. ಇನ್ನೂವರೆಗೆ ಒಬ್ರು ಕಮಿಟ್ ಮಾಡಿಲ್ಲ ಯಾವ ಡೇಟಿನೊಳಗ ನಿಮ್ದು 50 ಪಾಯಿಂಟ್ ಆಗ್ತದ ಅಂತ ತಿಳ್ಕೊಂಡು. ಒಬ್ರಿಂದನೂ ಕಮಿಟ್ಮೆಂಟ್ ಇಲ್ಲ ಗ್ರೂಪಿನೊಳಗ. ಅದಕ್ಕೆ ಆಕ್ಷನ್ ತಗೊಂಬೋದು ಸ್ಟಾರ್ಟ್ ಮಾಡ್ರಿ. ಆಮೇಲೆ ಆ ಸ್ಟೇಜ್ ಬಂದಾಗ ನಾವು ಅವಾಗ ಡಿಸ್ಕಸ್ ಮಾಡೋಣ ಅಂತ. ಅಡಿಷನಲ್ ಪರ್ಚೇಸ್ ಮಾಡೋದು ಅವಶ್ಯಕತೆ ಅದನೋ ಇಲ್ಲೋ, ಪರ್ಚೇಸ್ ಮಾಡಿದ್ರೆ ಏನೇನ್ ಬೆನಿಫಿಟ್ ಅವ ಎಲ್ಲ ನಾವು ಅವಾಗ ಡಿಸ್ಕಸ್ ಮಾಡೋಣಂತೆ. ಮೊದ್ಲ ಲೆವೆಲ್ ಮುಟ್ರಿಲ್ಲ, ಈಗ ಲೆವೆಲ್ ಮುಟ್ಟಿಲ್ಲ ನೀವಿನ್ನು. ಮೊದ್ಲ ಲೆವೆಲ್ ಮುಟ್ರಿ. 11 ಇದ್ದಿದ್ದು 11ಕ್ಕ ನಿಂತದ, ಹೆಚ್ಚಾಗವಲ್ತು. ಈಗ ಖರೀದಿ ಮಾಡಿ ಹೆಚ್ಚು ಮಾಡ್ಕೊಡ್ರಿ ಮೊದ್ಲ. ಆಮೇಲೆ ಆ ಸ್ಟೇಜ್ ಬಂದಾಗ ನಿಮ್ಗೆ ಡಿಟೇಲ್ ಆಗಿ ಮತ್ತ ಡಿಸ್ಕಸ್ ಮಾಡೋಣಂತ. ಅದು ಅವಾಗ ನಿಮ್ಗೆ ಹೇಳ್ತೇವಿ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಹೆಚ್ಚು ಪಾಯಿಂಟ್ಸ್ ಸಿಗ್ತಾವೋ, ಏನಾಗ್ತದೆ, ಅಡಿಷನಲ್ ಬೆನಿಫಿಟ್ ಏನೇನದ ಎಂಬುದು ಅವಾಗ ಡಿಟೇಲ್ ಆಗಿ ಹೇಳ್ತೇವಿ. ಆದ್ರೆ ಈಗ ನಾ ಹೇಳಿದ್ದು ನಿಮ್ಗೆ ಏನ್ ಅರ್ಥ ಆಯ್ತು ನಿಮ್ಗ ಬಸವರಾಜ್ ಅವರ? ಕ್ಯಾಶ್ ಬ್ಯಾಕ್ ಮತ್ತ ಬೋನಸ್ ಅಂತರ ಗುರ್ತಾತೋ ಏನು ನಿಮ್ದು ಲಕ್ಷ್ಯ ಬೇರೆ ಕಡೆ ಇತ್ತು? ಕ್ಯಾಶ್ ಬ್ಯಾಕ್ ನಂದು ಮೆಮರಿನೇ ಇಲ್ಲ. ನಿಮ್ದು ಪ್ರಾಬ್ಲಮ್ ಏನದ ಗುರ್ತೇನು? ಮೆಂಟರ್ ಮಾತಾಡೋ ಮುಂದ್ ಅವನ ಕಡೆ ಲಕ್ಷಣ ಇರಂಗಿಲ್ಲ ನಿಮ್ಗ. ನಿಮ್ ತಲಿ ಬೇರೆ ಕಡೆನ ಇರ್ತದ ಅವಾಗ. ಅದನ್ನ ಮೆಂಟರ್ ಮಾತಾಡಿ ಮುಗಿಸಿಂದ ನೀವು ಎಬ್ಬಿಸ್ತೀರಿ ಏನ್ರ ಒಂದು ಉಪಯೋಗ ಇಲ್ಲದ್ದು. ಮತ್ತೆ ಇದನ್ನ ಏನ್ ಮೆಂಟರ್ ಹೇಳಿಕತ್ತಾನ ಅದನ್ನ ಅರ್ಥ ಮಾಡ್ಕೋಬೇಕು, ಅದ್ರ ಕಡೆ ಲಕ್ಷ್ಯ ಇರ್ಬೇಕು. ಅದು ಬಿಟ್ಕೊಟ್ಟು ಬೇರೆ ಯಾವ್ದೋ ಎದ್ರದೋ ಕಡೆ ಲಕ್ಷ್ಯ ಕೊಟ್ರೆ ಏನ್ ಉಪಯೋಗ ಆಗ್ತದ? ಆಮೇಲೆ ನನ್ನ ಮೆಮೊರಿ ಇಲ್ಲ ಅಂತ ಮಾತಾಡ್ತೀರಿ. ಮೆಮೊರಿ ಎಲ್ಲಾ ಚಲೋ ಅದ, ಮೆಮೊರಿ ಪ್ರಾಬ್ಲಮ್ ಅಲ್ಲಿ ಇದು. ನೀವು ಮೆಂಟರ್ ಸಂಗಡ ಮಾತಾಡೋ ಮುಂದೆ ಲಕ್ಷ್ಯ ಕೊಟ್ಟು ಕೇಳಂಗಿಲ್ಲ, ಅದು ಪ್ರಾಬ್ಲಮ್. ಆ ಮೂವಿ ಒಳಗ್ ಕೂತಾಗ ಹೆಂಗ್ ಲಕ್ಷ್ಯ ಕೊಟ್ಟು ನೋಡ್ತಿರ್ತೀರಿ ಮೂವಿ, ಹಂಗ ಇಲ್ಲಿ ಲಕ್ಷ್ಯ ಕೊಟ್ಟು ನೋಡ್ಬೇಕು, ಲಕ್ಷ್ಯ ಕೊಟ್ಟು ಕೇಳ್ಬೇಕು ಏನ್ ಹೇಳಿಕತ್ತಾರ ಮೆಂಟರು ಎಂಬುದು. ನಿಮ್ದು ಲಕ್ಷಣ ಇರಂಗಿಲ್ಲ, ಅದಕ್ಕ ಹೇಳಿದ್ದ ಮತ್ತೊಮ್ಮೆ ಹೇಳ್ಬೇಕಾಗ್ತದ. ಕ್ಯಾಶ್ ಬ್ಯಾಕ್ ಹೇಳಿದ್ರಲ್ಲ ಈಗ, ಕ್ಯಾಶ್ ಬ್ಯಾಕ್ ಬೋನಸ್ ಏನಂತ ಈಗನೇ ಹೇಳಿದೆ. ಕರೆಕ್ಟ್. ಕ್ಯಾಶ್ ಬ್ಯಾಕ್ ತಿಳ್ಕೊಂಬೋ ಇಚ್ಛಾನೇ ಇಲ್ಲ. ಅವ್ ಏನೋ ಹೇಳಿಕತ್ತಾನ ಬಿಡು, ಅವನಷ್ಟಕ್ಕ ಹೇಳ್ಕೊ. ನಾನು ನನ್ನಷ್ಟಕ್ಕೆ ನನ್ ಕೆಲಸ ಮಾಡ್ತೀನಿ. ಹಿಂಗ ನೆನಪಾರ ಪ್ರಶ್ನೆ ಇಲ್ಲ. ಲಕ್ಷಣ ಕೊಡಂಗಿಲ್ಲ ನೀನು. ಲಕ್ಷ ಕೊಟ್ರೆ ನೆನಪಾರಂಗಿಲ್ಲ ಅದು. ಅದು ಅಲಕ್ಷ್ಯತನ ಮಾಡೋದು ಅಂತಾರ ಅದಕ್ಕ. ಏನೋ ಹೇಳಿಕತ್ತಾನ ಬಿಡು, ಅವ್ ತನ ತಿಳಿದಿದ್ದೇನೋ ಹೇಳಿಕತ್ತಾನ, ತಗೊಂಡು ಏನ್ ಮಾಡೋದು ಹಿಂಗ. ಹಂಗಾದ್ರೆ ಹೆಂಗ ಕಲೀಲಿಕ್ಕೆ ಆಗ್ತದ? ಅದೇ ಖಚಿತದಿಂದ ಲಕ್ಷ ಕೊಟ್ಟು ಕೇಳೋದ್ ಮಾಡ್ಬೇಕು. ಅದು ಬಿಟ್ಕೊಟ್ಟು ಬೇರೆ ಏನೇನೋ ತಲೆ ತುಂಬಿಕೊಂಡು ಏನೋ ಹೇಳೋ ಮುಂದ್ ಏನೋ ಒಂದ್ ತಲೆ ತುಂಬ್ಕೊಂಡು ಕೂತ ಆಮೇಲೆ ಅದ್ರ ಬಗ್ಗೆ ಮಾತಾಡ್ಕೋತ ಕೂತ್ರೆ ಅದು ಉಪಯೋಗ ಮುಟ್ಟಂಗಿಲ್ಲ, ಹೇಳಿದ್ದು ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನಿಮ್ದು ಮೈಂಡ್ ಪ್ರೀ ಆಕ್ಯುಪೈಡ್ ಇರ್ತದ ಆ ಪ್ರಶ್ನೆ ಕೇಳ್ಬೇಕಂತ ಹೇಳಿ. ಅವು ಪ್ರಶ್ನೆ ಎಲ್ಲ ಏನ್ ಮಾಡು, ನಿನ್ ಡೈರಿ ಒಳಗೆ ಬರ್ದಿಟ್ಕೋ. ಆಮೇಲೆ ನಾ ಮಾತಾಡೋ ಮುಂದೆ ಲಕ್ಷ್ಯ ಕೊಟ್ಟು ಕೇಳಿ ಏನ್ ಹೇಳಿಕತ್ತೇನೆ ಅಂತ ಹೇಳಿ. ನಿನ್ ತಲೆಯಾಗ ಬಂದಿದ್ದನ್ನ ಡೈರಿ ಒಳಗ್ ಬರ್ದ್ರ ನಿನಗೂ ಏನಾಗ್ತದ, ಒಂದ್ ಕಡೆ ಬರ್ದಿಟ್ಕೊಂಡೆ ಅಂದ್ರೆ ಇವತ್ತೆಲ್ಲ ನಾನ್ ನಿನಗ್ ಕೇಳಿಕ್ ಅನುಕೂಲ ಆಗ್ತದ.
ಆಮೇಲೆ ನೀ ಇದ್ರ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗ್ತದ. ಇಲ್ಲ ಅಂದ್ರೆ ನಿನ್ನ ಮೈಂಡಿನೊಳಗ ಇಟ್ಕೊಂಡ್ ಕೂತಿ ಅಂದ್ರೆ ನೀ ಕೇಳೋದೇ ಇಲ್ಲ. ಏನ್ ಹೇಳಿದ್ದು ಕೇಳಂಗಿಲ್ಲ ನಿನಗ, ಕ್ಯಾಶ್ ಬ್ಯಾಕ್ ಹೇಳಿದ್ದು ಕೇಳಂಗಿಲ್ಲ, ಬೋನಸ್ ಹೇಳಿದ್ದು ಕೇಳಂಗಿಲ್ಲ, ಎರಡೂ ಅರ್ಥ ಆಗಿಲ್ಲ ನಿನಗ. ಆಮೇಲೆ ಮತ್ತೊಮ್ಮೆ ಕೇಳ್ಕೋದು ಕೊಡ್ತಿ ಏನ ಹೇಳಿದ್ರಲ್ಲ ಅಂತಿಕೊಂಡು. ಅದಕ್ಕೆ ಏನ ನಿನ್ನ ತಲಿಯೊಳಗ್ ಬರ್ತಾವಲ್ಲ ಅವನ್ನೆಲ್ಲ ಒಂದು ಡೈರಿ ಒಳಗ್ ಬರ್ದಿಡು ಮೊದ್ಲ, ನಿನ್ನ ತಲಿಯೊಳಗ್ ಬಂದಂತ ಪ್ರಶ್ನೆನ. ಆಮೇಲೆ ನೆಕ್ಸ್ಟ್ ಕೇಳುವಂತಿ, ಮೊದ್ಲು ಅರ್ಥ ಮಾಡ್ಕೋ ಅದ್ ನೀನ್ ಹೇಳ್ತಿರ್ತದ ಅದನ್ನ. ಮಾತಾಡೋ ಮುಂದಾದ್ರೂ ಅಷ್ಟ, ಮಾತಾಡೋ ಮುಂದೆ ಲಕ್ಷ್ಯ ಇರ್ಲಿ ಏನ್ ಹೇಳಿಕತ್ತೀನಿ ಅಂತ ಅದ್ರ ಕಡೆ. ಮಾತು ಮುಗಿದಿಂದ ಅದನ್ನೆಲ್ಲ ಬರೆದಿಟ್ಕೋಬೇಕು. ಹಿಂಗ್ ಹೇಳಿದ್ರು, ಇಂಥ ಪ್ರಶ್ನೆ ಕೇಳಿದ್ದೆ ನಾನು, ಅದಕ್ಕೆ ಈ ರೀತಿ ಉತ್ತರ ಕೊಟ್ರು ಅಂತಿಕೊಂಡು ಬರೆದಿಟ್ಕೋಬೇಕು. ಆಮೇಲೆ ಒಂದ್ 4 ದಿನ ಬಿಟ್ಟು ಓದಿದ್ರು ಮತ್ ನೆನಪಾಗ್ತದೆ, ಓ ಹಿಂಗ್ ಕೇಳಿದ್ದೆ ಅವ ಹಿಂಗ್ ಹೇಳಿದ್ರು ಅಂತ ಹೇಳಿ. ಬರೆದಿಟ್ಕೊಳ್ಳಿಲ್ಲ ಅಂದ್ರೆ ನೆನಪಾರಿ ಬಿಟ್ಟಿರ್ತಿದಿ, ಮತ್ ಕೇಳಿದ್ದಕ್ಕೆ ಕೂತು ಕೊಡ್ತಿದಿ. ಆಮೇಲೆ ನಾಳೆ ಡೌನ್ಲೈನ್ ನಿನ್ ಕೇಳಿದ್ರಂದ್ರೆ ಗುರ್ತಿಲ್ರಿ ಅಂತಂದ್ರೆ ಮತ್ತೆ ಇಷ್ಟು ದಿನ ಏನ್ ಮಾಡಿದ್ರಿಪ್ಪ ಅಂತಾರ ಅವ್ರು ಡೌನ್ಲೈನ್. ನಿನ್ ಡೈರಿ ಬರ್ಕೊಂಡಿದ್ರೆ ನೀವು ಓದಿ ಹೇಳ್ತಿದಿ, ಓಕೆ ನಿಮ್ದು ಈ ರೀತಿ ಪ್ರಶ್ನೆ ಅದಲ್ಲ, ಅದಕ್ಕೆ ಉತ್ತರ ಈ ರೀತಿ ಅದ ಅಂತ ಹೇಳ್ತಿದಿ. ನಿನ್ ಡೈರಿ ಒಳಗ ನಿನ್ ನೋಟ್ಬುಕ್ನೊಳಗ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಳ್ತೀಯನ್ನ ಅವಂಗ ನೀನು. ಅದಕ್ಕೆ ಈಗ ಹೇಳಿದ್ವೆಲ್ಲ ನಿಮ್ದು ನೋಟ್ಬುಕ್ ಡೈರಿ ಅಪ್ಡೇಟ್ ಮಾಡ್ಕೋತಿರ್ರಿ, ಮ್ಯಾಲಿಂದ ಮ್ಯಾಲ ನೋಡ್ಕೋತಿರ್ರಿ. ಮತ್ ನಾ ಇಲ್ಲಿ ಹಾಕಿದ್ದು ಪೋಸ್ಟು ನೋಡ್ಕೋತಿರ್ರಿ. ಅವನ್ನೆಲ್ಲ ಡಿಲೀಟ್ ಮಾಡಿಬಿಟ್ರಿ ಏನು ಉಪಯೋಗ ಮುಟ್ಟಂಗಿಲ್ಲ. ಅವನ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ರಿ. ಅದಕ್ಕ ಒಂದು ಟೆಸ್ಟ್ ಗ್ರೂಪ್ ಅಂತ ಹೇಳಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿದ್ದೆ. ಆ ಟೆಸ್ಟ್ ಗ್ರೂಪ್ ನೇ ಸಿಂಪಲ್ ನಿಮ್ದೊಂದ್ ಹೆಸರು ಹಾಕೊಳ್ರಿ, ಬೇಕಾದ್ರೆ ನಂದೊಂದ್ ಹೆಸರು ಹಾಕ್ರಿ, ಒಂದ್ ಗ್ರೂಪ್ ಕ್ರಿಯೇಟ್ ಮಾಡ್ರಿ. ಆಮೇಲೆ ನಾನು ಆ ಗ್ರೂಪ್ ಕ್ವಿಟ್ ಮಾಡಿಬಿಡ್ತೀನಿ, ನೀವು ಒಬ್ರ ಉಳಿತೀರಿ. ಅವಾಗ ನೀವು ಅದ್ರೊಳಗ್ ಬೇಕಾದಷ್ಟು ನಿಮಗ್ ಬೇಕಾಗಿದ್ವೆಲ್ಲ ಹಾಕಿ ಇಟ್ಕೊಳ್ರಿ. ಅದಕ್ಕೆ ಟೆಸ್ಟ್ ಅಂತರ ಬರೀರಿ, ಟೆಸ್ಟಿಂಗ್ ಅಂತರ ಬರೀರಿ ಆ ಗ್ರೂಪಿಗೆ ಹೆಸರು ಅಂತ. ನಾನು ಗ್ರೂಪ್ ಕ್ರಿಯೇಟ್ ಮಾಡೇನಿ 2-3. ನನಗ್ ಬೇಕಾಗಿದ್ವೆಲ್ಲ ಬೇರೆ ಬೇರೆ ಗ್ರೂಪ್ನ ಬೇರೆ ಬೇರೆ ಹಾಕೊಂಡ್ ಇಟ್ಕೊಂಡಿರ್ತೇನೆ. ನಾವ್ ಮಾಡಿದ್ದನ್ನ ನಿಮಗ್ ಉಪದೇಶ ಕೊಡ್ಲಿಕ್ಕತ್ತೀನಿ, ಅಂದ್ರೆ ನೀವು ಅದನ್ನ ಕಲ್ಕೊಂಡು ಜೀವನದೊಳಗೆ ಮುಂದೆ ಬರ್ಲಿಕ್ಕೆ ಆಗ್ತದ ಅಂತ ಹೇಳಿ. ನಾನು ಹಿಂಗ ಇನ್ನೊಬ್ರಿಂದ ನೋಡಿ ಕಲ್ಕೊಂಡಿದ್ದು. ಅದಕ್ಕೆ ಹೇಳೋದು ನಾವು ಕೇಳಿ ಕಲಿ, ನೋಡಿ ಕಲಿ, ಮಾಡಿ ಕಲಿ ಅಂತ ಹೇಳಿ. ಆ ಕಲಿಯೋ ಇಂಟ್ರೆಸ್ಟ್ ಇದ್ದ ವ್ಯಕ್ತಿ ಹೆಂಗಾದ್ರೂ ಏನಾದ್ರೂ ಮಾಡಿ ಕಲಿತಾನ. ಆದ್ರ ಆಲ್ಸಿತನ ಇತ್ತಂದ್ರೆ ಏನೂ ಆಗಂಗಿಲ್ಲ. ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಮತ್ ನಾ ಬರ್ದಿದ್ದು ಏನ್ರ ಅರ್ಥ ಆಗ್ಲಿಕ್ರ ಕೇಳ್ರಿ, ಅಂದ್ರೆ ನಿಮ್ಗೂ ಉಪಯೋಗ ಆಗ್ತದ, ನಿಮ್ದು ಟೀಮ್ ಡೆವಲಪ್ ಆಗ್ತದ, ನಂದು ಟೀಮ್ ಡೆವಲಪ್ ಆಗ್ತದ, ನಿಮ್ಗೂ ಇನ್ಕಮ್ ಬರ್ತದ, ನಮಗೂ ಇನ್ಕಮ್ ಬರ್ತದ, ಎಲ್ಲರಿಗೂ ಇನ್ಕಮ್ ಬರ್ತದ. ಇದು ಪ್ರೂವನ್ ಟೆಕ್ನಾಲಜಿ ಅದ. ಇದು ನಾವೇನ್ ನಿಮ್ಗೆ ಹೇಳಿಕೊಡ್ಲಿಕ್ಕತ್ತೇವಲ್ಲ, ಇದು ಪ್ರೂವನ್ ಟೆಕ್ನಾಲಜಿ ಅದ. ಇದನ್ನ ಲೈಫ್ ನೊಳಗೆ ಇಂಪ್ಲಿಮೆಂಟ್ ಮಾಡ್ರಿ ಅಂದ್ರ ಗ್ಯಾರಂಟಿ ರಿಸಲ್ಟ್ಸ್ ಸಿಗ್ತಾವು. ಈಗ ದೇವಸ್ಥಾನಕ್ಕೆ ಶನಿವಾರ ಹೋದ್ರ ಹನುಮಂತೇವ್ರು ವರ ಕೊಡ್ತಾನ ಅಂತ ನಿಮಗ ಅಗದಿ ಗ್ಯಾರಂಟಿ ಇರ್ತದ, ಅದಕ್ಕ ನೀವು ಹೋಗ್ತೀರಿ. ಹಂಗ ವಿಶ್ವಾಸ ಇರ್ಬೇಕು. ವಾಟ್ ಎವರ್ ಯುವರ್ ಮೈಂಡ್ ಕ್ಯಾನ್ ಕನ್ಸೀವ್, ಯುವರ್ ಹಾರ್ಟ್ ಕ್ಯಾನ್ ಬಿಲೀವ್, ಯು ಕ್ಯಾನ್ ಅಚೀವ್. ಅದು ಮೊದ್ಲು ನಿಮ್ದು ಹಾರ್ಟ್ ನೊಳಗ್ ಬಿಲೀಫ್ ಬರ್ಬೇಕು, ಮೈಂಡ್ ಕನ್ಸೀವ್ ಮಾಡಬೇಕು. ವಾಟ್ ಎವರ್ ಯುವರ್ ಮೈಂಡ್ ಕ್ಯಾನ್ ಕನ್ಸೀವ್, ಯುವರ್ ಹಾರ್ಟ್ ಕ್ಯಾನ್ ಬಿಲೀವ್, ಯು ಕ್ಯಾನ್ ಅಚೀವ್. ಇವನ್ನೆಲ್ಲ ನಾ ಈ ಗ್ರೂಪ್ ನಾಗ ಬರ್ದಿರ್ತೇನೆ. ಅವನ್ನೆಲ್ಲ ನೋಡಿ ನೀವು ವಾಕಿಂಗ್ ಮಾಡೋ ಮುಂದೆ ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಸಂಗಡ ಮಾತಾಡೋ ಮುಂದೆ ಅವನ್ನೆಲ್ಲ ರಿಪ್ರೊಡ್ಯೂಸ್ ಮಾಡ್ಕೋತಿರ್ಬೇಕು. ಅವನ್ನ ಸ್ನಾನ ಮಾಡೋ ಮುಂದೆ ಅವ ಸೆಂಟೆನ್ಸ್ ರಿಪ್ರೊಡ್ಯೂಸ್ ಮಾಡ್ಕೋತಿದ್ರೆ ನಿಮ್ಗ ಫ್ಲೂಯೆಂಟ್ ಆಗಿ ಬರ್ಲಿಕ್ಕೆ ಆಗ್ತಾವು. ನಾಳೆ ನೀವು ಪ್ರಾಸ್ಪೆಕ್ಟ್ ಸಂಗಡ ಮಾತಾಡೋ ಮುಂದೆ ಇವ್ ಇಂತಾವು ಜಾರ್ಗನ್ ಅನ್ರಿ, ಏನನ್ರಿ, ಮೀನಿಂಗ್ಫುಲ್ ವರ್ಡ್ಸ್ ಅನ್ರಿ, ಫ್ರೇಸಸ್ ಅನ್ರಿ, ಹಿಂಗಂದ್ರೆ ಅದ್ರದ್ದು ಇಂಪ್ಯಾಕ್ಟ್ ಬಹಳ ಚಲೋ ಆಗ್ತದ. ಯಾಕಂದ್ರೆ ಕೆಲವೇ ಶಬ್ದದೊಳಗ ಅದು ಬಹಳಷ್ಟು ಮೀನಿಂಗ್ ಕಮ್ಯುನಿಕೇಟ್ ಮಾಡ್ತದ. ಅದಕ್ಕೆ ಇಂತಾವು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಜ ಜೀವನದೊಳಗೂ ಉಪಯೋಗ ಆಗ್ತದ, ಇಲ್ಲಿ ಮ್ಯಾಗ್ನೆಸಾ ಪ್ರಾಜೆಕ್ಟಿನೊಳಗೂ ಉಪಯೋಗ ಆಗ್ತದ. ನೀವು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಕಂಪನಿ ಎಂಬೋ ಶಬ್ದ ನಿಮ್ ತಲೆಯಾಗಿಂದ ತೆಗೆದು ಹಾಕ್ಬಿಡ್ರಿ. ಬಿಸ್ನೆಸ್ ಎಂಬ ಶಬ್ದನು ತಲೆಯಾಗಿಂದ ತೆಗೆದು ಹಾಕ್ಬಿಡ್ರಿ. ಎಲ್ಲಿಯೂ ಈ 2 ಶಬ್ದ ಉಪಯೋಗಿಸ್ಲಿಕ್ಕೆ ಹೋಗ್ಬೇಡ್ರಿ.
ಯಾಕಂದ್ರೆ ಅದರಿಂದ ಬಹಳ ನುಕ್ಸಾನ್ ಆಗ್ತದ. ಜನ ನಿಮ್ದು ಫೋನ್ ರಿಸೀವ್ ಮಾಡೋದು ಬಂದ್ ಮಾಡ್ಬಿಡ್ತಾರ. ಬಿಸ್ನೆಸ್ ಕಂಪನಿ ಇವೆರಡು ಶಬ್ದ ಬಂದ್ ತರಿ ಕೆಡ್ತದ ಜನರಿಗೆ. ತನ್ನಪ್ಪ ಮತ್ತೊಂದಿವ ಕಾಡ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಇವೆರಡು ಶಬ್ದ ಉಪಯೋಗಿಸ್ಲಿಕ್ಕೆ ಹೋಗ್ಬಾಡ್ರಿ. ಓಕೆ, ನಾ ಹೇಳಿದ್ದು ಅರ್ಥ ಆಗ್ಯದ ಅಂತ ಅನ್ಕೊಂಡೇನಿ. ಈಗ ಏನ್ರ ಕೇಳೋದದ ಏನ್ ಯಾರಿಗಾರ ಏನ್ರ ಒಂದು ಸಾಯಂಕಾಲ ಒಂದು ನನಗೊಂದು ಇದು ಆಯ್ತು. ಹಾ ಏನಿದು ಜನರಲ್ ಇದು ನಾಟ್ ಇದು ಇದ್ರ ವರ್ಕ್ ನಾಟ್ ಮೆಗ್ನೇಸ ಲಕ್ಷ್ಮಿ ಸಿಕ್ಕಲ್ ನನಗ್ರಿ. ಸಾಯಂಕಾಲ ವಾಕ್ನಾಗ ಗ್ರೌಂಡ್ನಾಗ ಇದು ರೋಡ್ ಮೇಲೆ ₹5 ಗೋಲ್ಡ್ ಲಕ್ಷ್ಮಿ ಸಿಕ್ಲು ಇಟ್ಕೊಂಡಿನಿ. ಸಿಕ್ಕಿದ ಶುಭ ಸಂಕೇತ ಅಂತ ಅನ್ಕೋತೀನಿ. ಹೌದೌದೌದು. ಇವತ್ತು 5 ಗೋಲ್ಡ್ 5 ನೋಟ್ ಇದು ಕಾಯಿನ್ ಸಿಕ್ತು. ಅದ್ರೊಳ ಮೇಲೆ ನಡೆಯಕ್ಕೂ ವಾಕಿಂಗ್ ಹೋಗ್ಬೇಕಾರ ಸಂಜೆಗ್ ಸಿಕ್ಕಿದ್ರಿ. ಶುಕ್ರವಾರ ಪೂಜಾ ಮಾಡಿ ದೇವ್ರ ಮುಂದೆ ಇಟ್ಟೇನಿ. ಚಲೋ ಆತು, ಸಂತೋಷ ಆತು. ನೀವು ಹಿಂಗ ಅಂತೀರಲ್ಲ, ಇದು ನಂಗ್ ಲಕ್ಷ್ಮಿ ಸಿಕ್ಕಂಗಾತು, ಇದೊಂದು ವರದಾನ ರೂಪದೊಳಗ ಅಂತ. ನೀವ್ ಹಿಂಗ ಅನ್ನೋದಕ್ಕೂ ಮ್ಯಾಲಿನಿಂದ ಅಸ್ತು ದೇವತೆಗಳು ಹೊಂಟಿರ್ತಾರಲ್ಲ, ಅವ್ರು ತಥಾಸ್ತು ಅಂತಾರ. ಹಿಂಗಾಗಿ ಅದು ನಿಜವಾಗಿಯೂ ನಿಮ್ಗದು ಲಕ್ಷ್ಮಿ ಆಗ್ತದ. ಇದನ್ನ ನೀವು ಒಂದ್ ಆರ್ಗನೈಸೇಷನ್ ಅದ, ಟ್ರೈನಿಂಗ್ ಆರ್ಗನೈಸೇಷನ್, ಅಲ್ಲೇ ಇದಕ್ಕ ಅವರು ಕ್ಲಿಯರಿಂಗ್ ಅಂತಾರ. ಮತ್ ಇನ್ನೊಂದು ಶಾರುಖ್ ಖಾನ್ ಅವೇನ್ ಡೈಲಾಗ್ ಹೊಡೆದಾನಲ್ಲ, ಅದ್ರೊಳಗ ಅವ ಬೇರೆ ರೀತಿ ಇದನ್ನ ಬೇರೆ ರೀತಿ ಕಮ್ಯುನಿಕೇಟ್ ಮಾಡ್ಯಾನವ. ಮತ್ ಸೀಕ್ರೆಟ್ ಅಂತ ಬುಕ್ ಅದ, ಅವು ಅದ್ರೊಳಗು ಇದನ್ನ ಅವರು ತಮ್ಮದೇ ಆದ ರೀತಿ ಒಳಗ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಯಾರ. ಆಲ್ ಬಾಯ್ಲ್ಸ್ ಡೌನ್ ಟು ಒನ್ ಥಿಂಗ್ ಓನ್ಲಿ. ಆದ್ರೆ ಅದು ರಿಯಲ್ ಅದ. ಅದಕ್ಕ ನೀವು ಯಾವಾಗ್ಲೂ ಪಾಸಿಟಿವ್ ವಿಚಾರ ಮಾಡೋದು ಬಹಳ ಅವಶ್ಯಕತೆ ಅದ. ಈಗ ಯಾವ ರೀತಿ ನೀವು ಇದ್ರ ಬಗ್ಗೆ ಪಾಸಿಟಿವ್ ವಿಚಾರ ಮಾಡಿದ್ರಲ್ಲ, ಹಂಗ ಎಲ್ಲಾ ವಿಷಯದೊಳಗೂ ಪಾಸಿಟಿವ್ ವಿಚಾರ ಮಾಡ್ರಿ. ಅಂದ್ರೆ ನಿಮ್ಗ ಸಕ್ಸಸ್ ಸಿಗುತ್ತದ. ಇವತ್ ಯಾವ್ದೋ ಓದಿಕತ್ತಿದ್ದೆ, ಅವ ಹೇಳಿಕತ್ತಿದ್ದ ಟ್ರೈನರ್, ಅವೇನೋ ಒಬ್ಬ ಎಲ್ಡರ್ಲಿ ಪರ್ಸನ್ ಸಂಗಡ ಶೇರ್ ಮಾಡ್ಕೊಂಡಂತ ತನ್ನ 18 ವಯಸ್ಸಿನಾಗ ಇದ್ದಾಗ. ನನಗೊಂದು ನಾನು ಇನ್ನೊಂದು 5-10 ವರ್ಷದೊಳಗ ನಂದು ಒಂದ್ ದೊಡ್ಡ ಬಂಗ್ಲೋ ಇರ್ತದ, ಆ ಬಂಗ್ಲೋದೊಳಗ ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ತದ, ಮತ್ತ ಹಂಗ ಹಿಂಗ ಅಂತ. ಅವಾಗ ಅವ ವಯಸ್ಸಾದಂತ ವ್ಯಕ್ತಿ ಹೇಳಿದ್ನಂತ, ಹಂಗ ದೊಡ್ಡ ಮನಿ ತಗೊಳಿಕ್ ಹೋಗ್ಬೇಡ, ಮತ್ತ ಆ ಮನಿ ಮೇಂಟೈನ್ ಮಾಡ್ಲಿಕ್ಕೆ ಇಬ್ಬಿಬ್ರು ಆಳ್ ಇಡಬೇಕಾಗ್ತದ ಅಂತ ಹೇಳಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಕಟ್ಸಿದೆ ಅಂತಿದಿ, ಆ ಸ್ವಿಮ್ಮಿಂಗ್ ಮಾಡಿ ಹೊರ ಬರೋ ಮುಂದೆ ಜರದ್ ಬಿದ್ದು ನಡ ಮುರ್ಕೊಂಡಿದಿ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಅಂತವೆಲ್ಲ ತಲೆ ಹಾಕೋಬೇಡ ಅಂತ. ಹಂಗ ಅವ ಹೇಳಿಕತ್ತಿದ್ದ. ಹಿಂಗ ಜನರದು ಮೈಂಡ್ ಸೆಟ್ ಇರ್ತದ. ಒಂದೇನೋ ದೊಡ್ಡ ವಿಚಾರ ನೀವು ಹೇಳಿದ್ರೆ ಅದನ್ನು ನೆಗೆಟಿವ್ ರೂಪದೊಳಗೆ ತಗೊಂಬೋರ್ ಇರ್ತಾರ. ಹೆಂಗ ವಯಸ್ಸಾದ ವ್ಯಕ್ತಿ ಅವ್ ನೆಗೆಟಿವ್ ರೂಪದಾಗ ಹೇಳ್ದ ಹಂಗ. ಅದಕ್ಕೆ ಎಲ್ಲಾ ಕಡೆ ನೆಗೆಟಿವಿಟಿ ಹೇಳುವಂತ ಜನ ಬಹಳ ಇರ್ತದ. ಅಂತವ್ರಿಂದ ದೂರ ಇರ್ರಿ. ಯಾರು ಸಿನಿಕಲ್ ಇದ್ದಾರ, ಯಾರು ರಿಸೈನ್ಡ್ ಇದ್ದಾರ ಲೈಫ್ನಾಗ, ಅಂತವ್ರಿಂದ ದೂರ ಇರ್ರಿ. ಯಾಕಂದ್ರೆ ನೀವು ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ನಿಮ್ಗೀಗ ಸಿಗರೇಟ್ ಸೇದೋದಿತ್ತಂದ್ರ 4 ಸಿಗರೇಟ್ ಸೇದೋ ಹುಡುಗರ ಸಂಗಡ ಅಡ್ಡಾಡ್ರಿ, ನೀವು ಸಿಗರೇಟ್ ಸೇದ್ಲಿಕ್ಕೆ ಚಲೋ ಮಾಡ್ತೀರಿ. ನಿಮ್ಗ 4 ಕುಡುಕರ ಸಂಗಡ ಅಡ್ಡಾಡ್ರಿ, ನೀವು ಕುಡಿಲಿಕ್ಕೆ ಚಲೋ ಮಾಡ್ತೀರಿ. ಅದಕ್ಕ ಶ್ರೀಮಂತರಾಗಬೇಕಾದ್ರೆ ಶ್ರೀಮಂತರ ಸಂಗಡ ಓಡಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅಥವಾ ಅಟ್ಲೀಸ್ಟ್ ಶ್ರೀಮಂತ ಆಗುವಂತ ಇಚ್ಛಾ ಇಟ್ಕೊಂಡಂತ ವ್ಯಕ್ತಿ ಸಂಗಡ ಅಡ್ಡಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಕಮ್ಯುನಿಕೇಶನ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅಂದ್ರ ಅದ ತರದ ವಿಚಾರಧಾರೆಗಳು ನಿಮಗೂ ಬರ್ತಾವು, ನೀವು ಶ್ರೀಮಂತರಾಗ್ತೀರಿ, ಅವರು ಆಗ್ತಾರೆ, ಎಲ್ಲರೂ ಆಗ್ತಾರೆ. ಅದಕ್ಕೆ ನೆಗೆಟಿವಿಟಿಯಿಂದ ದೂರ ಇರೋದು ಚಲೋ. ಆರೋಗ್ಯ ದೃಷ್ಟಿಯಿಂದನೂ ಚಲೋ, ಎಲ್ಲಾ ದೃಷ್ಟಿಯಿಂದನೂ ಚಲೋ. ಮತ್ತೆ ಯಾರಿಗಾರ ಏನ್ರಿ ಕೇಳೋದದ ಏನ್ರಿ? ಅಥವಾ ಇವತ್ತಿನ ಟ್ರೈನಿಂಗ್ ಬಗ್ಗೆ ಏನ್ರ ಹೇಳೋದದ ಏನು? ಇದು ಈಗ ನಾವು ಪ್ರಾಸ್ಪೆಕ್ಟ್ ಅನ್ನು ಕರೆಸ್ತೇವಲ್ರಿ, ಅವ್ರಿಗೆ ಈಗ ಅವರು ನಾಳೆ ಅವ್ರು ಎಂಟರ್ ಆದ್ರಂದ್ರೆ ನಮ್ಮ ಇದು ಅದು ಮ್ಯಾಗ್ನೇಸ್ ಬಂದಾಗ ಅವ್ರ ಅಕೌಂಟ್ ಓಪನ್ ಮೇಲೆ ಆದ್ಮೇಲೆ PV ಅವ್ರು ಹೆಂಗ್ ನೋಡ್ಬೇಕು? ಅವ್ರ ಕಡೆ ಲ್ಯಾಪ್ಟಾಪ್ ಇಲ್ಲ, ಇದು ಕಂಪ್ಯೂಟರ್ ಇಲ್ಲ ಅಂದ್ರೆ ಮೊಬೈಲ್ನಾಗ ಅವ್ರು ನೋಡ್ಬೋದು ಅವ್ರ ಅಕೌಂಟ್ ಎಷ್ಟ್ ಪಾಯಿಂಟ್ ಬಂದಾವ ಅಂತ ಅವ್ರಿಗೆ ಏನ್ ಆಗ್ತದೇನ್ರಿ? ಮೊಬೈಲ್ನಾಗ ಅದು ಅಪ್ಲಿಕೇಶನ್ ಬಂದದಲ್ಲಿ ಈಗ
ಅಲ್ಲ ಇದು ಅದ್ರೊಳಗೆ ನೋಡ್ಬೋದು, ದೇ ಕ್ಯಾನ್ ಸಿ ದ ಮೊಬೈಲ್ ಅಪ್ಲಿಕೇಶನ್ ಬಂದದಲ್ಲ ಅದ್ರೊಳಗೆ ಎಲ್ಲಾನು ಕಾಣ್ತದೆ. ಅದನ್ನ ಇನ್ಸ್ಟಾಲ್ ಮಾಡ್ರಿ, ಉಪಯೋಗ ತಗೊಳ್ರಿ. ಅಂದ್ರೆ ನಾಳೆ ನೀವು ಅವರು ಬಂದವ್ರಿಗೆ ನೀವು ಹೇಳಿಕ್ ಬರ್ತದೆ ಹಿಂಗ ಅದ ನೋಡ್ರಿಪ್ಪ ಅಂತ. ಓಕೆ, ಹಂಗಾರೆ ಇವತ್ತಿಗೆ ಮುಗಿಸೋಣ. 10:20 ಏನೋ. ಮತ್ತ ನಾವು ನಾಳೆ 9ಕ್ಕೆ ಬರೋಣಂತ. ನಾಳೆ ಶನಿವಾರ ಅಲ್ಲ? ಹೌದ್ರಿ. ನಾಳೆ ಇವರು ಏನ ಶರತ್ ಅವ್ರು ಬರ್ತಾರ 9ಕ್ಕೆ. ಹಾ, ಮಾತಾಡ್ತೇನೆ ಮತ್ತೊಮ್ಮೆ ನಾಳೆ. 9ಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅವರು. ಹೋದ ಶನಿವಾರ ಆ ಪ್ರಕಾರ ಬರ್ಬೋದು ಅಂತ ಅನ್ಕೊಂಡೇನಿ. ನಾನ್ ಮಾತಾಡ್ತೇನೆ ಅವ್ರ ಸಂಗ. ನೀವೆಲ್ಲರೂ ತಪ್ಪದ ಬರ್ರಿ. ಮತ್ತ ಅವರಿಂದ ಏನ್ ನಿಮ್ಗೆ ಏನ್ರ ಡೌಟ್ಸ್ ಅಥವಾ ಏನೋ ಸಪೋರ್ಟ್ ಬೇಕಾದ್ರೆ, ಕ್ಲಾರಿಟಿ ಬೇಕಾದ್ರೆ ಕೇಳಿಕ್ ಆಗ್ತದ. ಓಕೆ, ಇಡ್ತೇನೆ ಹಂಗಾರೆ. ಗುಡ್ ನೈಟ್.